ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ತಂದೆ ದೇವರ ಅತಿಶಯದ ಪ್ರೀತಿ ಹಾಗೂ ನಮ್ಮ ಯೇಸು ಸ್ವಾಮಿ ಕೃಪೆ ನಮ್ಮನ್ನೆಲ್ಲ ಒಂದು ಗಂಡಾಂತರಗಳಿಂದ ಕಾದು ಕಾಪಾಡಿ ನಮ್ಮ ಒಂದು ಜೀವಮಾನ ಕಾಲದಲ್ಲಿ ನಮಗೆ ಇನ್ನೊಂದು ದಿವಸವನ್ನು ಕಾಣ ಮಾಡಿ ದೇವರ ಒಂದು ದೈವಿಕವಾಗಿರುವ ಒಂದು ಸತ್ಯಗಳನ್ನು ನಾವು ಧ್ಯಾನ ಮಾಡೋದಕ್ಕೆ ನಮಗೆ ಕೊಟ್ಟಿರೋ ಅವಕಾಶಕ್ಕೋಸ್ಕರ ನಾವು ತಂದೆ ದೇವರಿಗೆ ಯೇಸು ಸ್ವಾಮಿ ಮುಖಾಂತರ ವಂದನೆ ಹೇಳಿಕೊಳ್ಳುತ್ತಾ ಒಂದು ಪಾಠಕ್ಕೆ ನಾವು ಹೋಗೋಣ. ಪ್ರೀತಿಯ ಸಹೋದರರೇ, ಪಾಠಕ್ಕಂತ ಆರಿಸಿಕೊಂಡಿರೋ ಒಂದು ವಿಷಯ ಬ್ರದರ್ ಹೇಳಿದ್ರು, ಇಂಟಿಗ್ರಿಟಿ ಆ್ಯಂಡ್ ಟ್ರೂತ್ಫುಲ್ನೆಸ್. ಕನ್ನಡದಲ್ಲಿ ನೋಡ್ಬೇಕಂತ ಹೇಳಿದ್ರೆ ಪ್ರಾಮಾಣಿಕತೆ ಮತ್ತು ಸತ್ಯವಂತಿಕೆ ಎಂಬ ಒಂದು ಕಾರ್ಯ. ಇಂಟಿಗ್ರಿಟಿಗೆ ನೀವು ನಿಯತ್ತು ಅಂತಲೂ ನೀವು ಹೇಳ್ಬೋದು, ನೈತಿಕತೆನೋ ಅಂತ ಏನು ಮಾಡ್ಬೋದು ನೀವು ಹೇಳ್ಬೋದು. ಸತ್ಯಕ್ಕೆ ಬಂದ್ಬಿಟ್ಟು ಯಥಾರ್ಥತನ ಅಂತ ಹೇಳ್ಬೋದು, ನಾವು ನೋಡ್ಬೋದು. ಆದರೆ ನಾವು ಇವತ್ತು ಏನು ಮಾಡೋಣ ಅಂತಂದ್ರೆ ಪ್ರಾಮಾಣಿಕತೆ ಮತ್ತು ಸತ್ಯವಂತಿಕೆ ಎಂಬ ಒಂದು ವಿಷಯದ ಮೇಲೆ ಏನು ಮಾಡೋಣ ನಾವು ಧ್ಯಾನ ಮಾಡೋಣ. ವಾಕ್ಯ ನಾನು ಓದ್ಬಿಡೋಣ ಅನ್ಸ್ತಿ ಸಹೋದರರೇ. ಮತ್ತೇನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 37ನೇ ವಚನ, ಮ್ಯಾಥ್ಯೂ 5:37. ಆದರೆ ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು. ಓಕೆ, ಸೊ ಈ ಒಂದು ವಾಕ್ಯದ ಒಂದು ಅಡಿಯಲ್ಲಿ ನಾವೇನ್ ಮಾಡೋಣ ಅಂತ ನಾವು ಪಾಠನ ನೋಡೋಣ. ಹಾಗೆ ಪ್ರೀತಿಯ ಸಹೋದರರೇ, ಬೈಬಲ್ ಅಲ್ಲಿ ನಮಗೆ ಸತ್ಯವೇದದಲ್ಲಿ ನೋಡ್ಬೇಕಂತ ಹೇಳಿದ್ರೆ ನಮ್ಮ ಒಂದು ದೇವರು ಸತ್ಯದ ದೇವರಾಗಿ ಇದ್ದಾರೆ. ಆರ್ ಗಾಡ್ ಇಸ್ ಗಾಡ್ ಆಫ್ ಟ್ರೂತ್ ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ನೋಡ್ತೀವಿ. ನೋಡಿ, ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 4ನೇ ವಚನ, ಡ್ಯೂಟ್ರಾನಮಿ 32:4. ಡ್ಯೂಟ್ರಾನಮಿ 32:4. ನಮಗೆ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದೂ ಇಲ್ಲ. ಆತನು ನಡೆಸುವುದೆಲ್ಲ ನ್ಯಾಯ. ಆತನು ನಿರ್ವಂಚಕನಾದ ನಂಬಿಗಸ್ತ ದೇವರು, ನೀತಿಯುಳ್ಳವನು ಯಥಾರ್ಥನೂ ಆಗಿದ್ದಾನೆ. ನಿರ್ವಂಚಕನಾಗಿರುವ ನಂಬಿಕೆಯುಳ್ಳ ದೇವರು ಮತ್ತೆ ಯಥಾರ್ಥವಾಗಿ ಇದ್ದಾರೆ ಅಂತ ನಾವೇನ್ ಮಾಡ್ತೀವಿ ನಾವು ನೋಡಿದ್ವಿ. ಸೊ ಈಸ್ ದ ಗಾಡ್ ಆಫ್ ಟ್ರೂತ್ ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ನೋಡ್ತೀವಿ. ಪ್ರೀತಿಯ ಸಹೋದರರೇ, ಸತ್ಯವಂತವಾಗಿರುವಂತ ಒಂದು ದೇವರು, ಸತ್ಯವಾದ ಒಂದು ದೇವರು ಅಂತ ನಾವು ನೋಡ್ತೀವಿ. ಅದು ಮಾತ್ರ ಅಲ್ಲದೆ ದೇವರಿಗೆ ಯಾವ ಒಂದು ವಿಷಯ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಸುಳ್ಳೇಲೋದಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ಇಂಪಾಸಿಬಲ್ ಫಾರ್ ಗಾಡ್ ಟು ಲೈ. ಸುಳ್ಳೇಲೋದಕ್ಕಾಗಲ್ಲ ರೀ ದೇವರ ಕೈಲಿ ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ನೋಡ್ತೀವಿ. ವಾಕ್ಯ ಓದೋದ್ ಬೇಡಿ, ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಎಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನದಲ್ಲಿದೆ. Hebrews 6:18 ಒಂದು ವಾಕ್ಯ ಇದೆ. ಇಟ್ ಇಸ್ ಇಂಪಾಸಿಬಲ್ ಫಾರ್ ಗಾಡ್ ಟು ಲೈ. ನಮ್ಮ ದೇವ್ರ ಕೈಲಿ ನೇಮಕ್ಕಾಗಲ್ಲ ಅಂತ ಹೇಳಿದ್ರೆ ಸುಳ್ಳೇಲೋದಕ್ಕೆ ಆಗುದಿಲ್ಲ. ಸೊ ಅಂದ್ರೆ ಏನಂತ ಹೇಳಿದ್ರೆ ಸತ್ಯನ ಮಾತ್ರ ಏನ್ ಮಾಡ್ತಾರೆ ಹೇಳುವಂತ ಒಂದು ದೇವರಾಗಿ ಇದ್ದಾರೆ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ. ಸೊ ಹಾಗಾಗಿ ನಾವು ನೋಡೋದಾದ್ರೆ ನಮ್ಮ ದೇವರು ಈ ರೀತಿಯಲ್ಲಿ ಇರೋದ್ರಿಂದ ದೇವರ ಒಂದು ಮಕ್ಕಳಾಗಿ ಕರೆಯಲ್ಪಟ್ಟಿರೋರು ನಾವು ಆತನ ಗುಣನ ನಾವೇನ್ ಮಾಡಬೇಕು, ಆತನ ಗುಣನ ನಾವು ಅಳವಡಿಸ್ಕೋಬೇಕು. ಅದೇ ತುಂಬಾ ಮುಖ್ಯವಾಗಿರುವಂತ ಒಂದು ವಿಷಯ. ನಾರ್ಮಲ್ ಆಗಿ ನಮ್ಮ ಒಂದು ಫೇತಿ ಬಂದ್ಬಿಟ್ಟು ಏನಂತ ನೋಡೋದಾದ್ರೆ ನಾವು ಓಡುವಂತ ಒಂದು ಓಟನೇ ನಾವು ಏನಕ್ಕೋಸ್ಕರ ಓಡ್ತಾ ಇದೀವಿ, ಏನ ನಾವು ಸಂಪಾದಿಸ್ಕೊಂತೀವಿ ಅಂತ ಹೇಳಿದ್ರೆ ದೇವರ ಒಂದು ಗುಣಗಳನ್ನ ಏನ್ ಮಾಡ್ಕೋಬೇಕು, ನಾವು ಸಂಪಾದಿಸ್ಕೋಬೇಕು. ದೇವರನ್ನೇ ನಾವೇನ್ ಮಾಡ್ಬೇಕು, ನಾವು ಧರಿಸ್ಕೋಬೇಕು, ಸ್ವಾಮಿನ ಧರಿಸ್ಕೋಬೇಕು ಅಂತ ನಾವು ಹೇಳ್ತೀವಲ್ವೇ ಅಲ್ವಾ. ಸೊ ಸ್ವಾಮಿ ದೇವರ ಒಂದು ಪ್ರತಿರೂಪ ಬಂದ್ಬಿಟ್ಟು ಸ್ವಾಮಿಯಾಗಿ ಇದ್ದಾರೆ. ಸ್ವಾಮಿನ ನಾವೇನ್ ಮಾಡ್ಕೋಬೇಕು, ನಾವು ಧರಿಸ್ಕೋಬೇಕು ಅಂತ ಹೇಳಿದ್ರೆ ಆತನಲ್ಲಿರುವ ಒಂದು ಗುಣಗಳನ್ನ ನಾವು ಧರಿಸ್ಕೋಬೇಕು. ಸೊ ಈ ಒಂದು ಸತ್ಯವಂತಿಕೆ ಎಂಬ ಒಂದು ವಿಷಯ, ಸತ್ಯವಂತಿಕೆ ಮತ್ತೆ ಒಂದು ಪ್ರಾಮಾಣಿಕತೆ ಅಂತ ನಾವು ನೋಡ್ಬೇಕಂತ ಹೇಳಿದ್ರೆ ಇದೆರಡು ದೇವರಲ್ಲಿರುವಂತ ಒಂದು ಗುಣಗಳ್ರಿ. ದೇವರು ಹಿಂಗೇನ್ ಮಾಡ್ತಾರೆ, ದೇವರು ನಡೆಯುವಂತ ಒಂದು ರೀತಿ. ಸೊ ನಾವು ಅದೇ ರೀತಿಯಲ್ಲಿ ಏನ್ ಮಾಡ್ಬೇಕು, ನಾವು ಅದೇ ರೀತಿಯಲ್ಲಿ ನಾವು ಇರಬೇಕು ಅಂತ ನಾವು ನೋಡ್ತೀವಿ. ಸೊ ಆತನ ಒಂದು ಗುಣನ ನಾವು ಏನ್ ಮಾಡ್ಕೋಬೇಕಂತ ಹೇಳಿದ್ರೆ ನಾವು ಆತನ ಗುಣನ ನಾವು ನಮ್ಮಲ್ಲಿ ಧರಿಸ್ಕೋಬೇಕು, ಆತನ ಗುಣ ನಮ್ಮಲ್ಲಿ ಬೆಳಿಬೇಕು. ಸತ್ಯವನ್ನ ಪ್ರೀತಿಯಿಂದ ಏನ್ ಮಾಡ್ಬೇಕು, ನಾವು ತಿಳಿಸ್ಬೇಕಂತ ಏನ್ ಮಾಡ್ತೀವಿ ಅಂತಂದ್ರೆ ನಾವು ನೋಡ್ತೀವಿ. ಅದು ಮಾತ್ರ ಇಲ್ಲದೆ ಪ್ರಾಮಾಣಿಕತೆಯಿಂದ ನಡೆದುಕೋಬೇಕು ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ನೋಡ್ತೀವಿ. ಅದಕ್ಕೆ ವಾಕ್ಯ ಓದ್ಬಿಡೋಣ ನೋಡಿ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ, ಎಫೆಷಿಯನ್ಸ್ ಚಾಪ್ಟರ್ 4:15. ಪ್ರೀತಿಯಿಂದ ಸತ್ಯವನ್ನ ಅನುಸರಿಸುತ್ತಾ ಬೆಳೆದು. ಸಾಕು. ಪ್ರೀತಿಯಿಂದ ಸತ್ಯವನ್ನ ಏನ್ ಮಾಡ್ಬೇಕು, ನಾವು ಅನುಸರಿಸುತ್ತಾ ಬೆಳಿಬೇಕು. ಜ್ಞಾನೋಕ್ತಿ 10ನೇ ಅಧ್ಯಾಯ 9ನೇ ವಚನ, ಪ್ರಾವರ್ಬ್ಸ್ ಚಾಪ್ಟರ್ 10:9. ಪ್ರಾವರ್ಬ್ಸ್ 10:9. ನಿರ್ದೋಷದ ನಡತೆಯವನು ನಿರ್ಭಯವಾಗಿ ನಡೆಯುವನು, ವಕ್ರ ಮಾರ್ಗಿಯು ಬಯಲಿಗೆ ಬೀಳುವ. ನಿರ್ದೋಷಿಯ ನಡತೆ. ಸೊ ಅದೇ ಬಂದ್ಬಿಟ್ಟು ನಾವು ಪ್ರಾಮಾಣಿಕತೆಯಲ್ಲಿ ಏನ್ ಮಾಡ್ಬೇಕು, ನಾವು ನಡಿಬೇಕಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ ಅಲ್ವೇ. ಆದ್ರೆ ಇವತ್ತಿನ ಒಂದು ಲೋಕ ಇದಕ್ಕೆ ಒಂದು ವಿರೋಧವಾಗಿ ಏನಾಗಿದೆ, ಇದಕ್ಕೆ ವಿರೋಧವಾಗಿ ನಡ್ತಾ ಇದೆ. ಲೋಕ ಬಂದ್ಬಿಟ್ಟು ನಡೀತಾ ಇದೆ ಅಲ್ವೇ. ಸೊ ನಾವೆಲ್ಲಿದ್ದೀವಿ, ನಾವು ಲೋಕದಲ್ಲಿನೇ ಇದೀವಿ. ಸೊ ನಾವು ಲೋಕದಲ್ಲಿ ಇರೋದ್ರಿಂದ ಕಾಂಪ್ರಮೈಸ್ ಮಾಡ್ಕೋಬಹುದಾ? ಲೋಕನ ಏನಿದ್ರಿ, ಲೋಕನ ಅದೇ ರೀತಿಯಲ್ಲಿ ಏನಾಗ್ತಾ ಇದೆ, ಲೋಕನ ಅದೇ ರೀತಿಯಲ್ಲಿ ನಡೀತಾ ಇದೆ. ನಾವು ಲೋಕದಲ್ಲಿ ಇದೀವಿ. ಲೋಕದಲ್ಲಿ ಇರೋದ್ರಿಂದ ನಾವು ಕಾಂಪ್ರಮೈಸ್ ಸಂಧಾನ ಮಾಡ್ಕೊಳ್ಳೋದಕ್ಕಾಗತ್ತಾ ಅಂತ ಹೇಳಿದ್ರೆ ಇಲ್ಲ. ಸಂಧಾನ ಮಾಡ್ಕೊಳ್ಳೋದಕ್ಕೆ ನಾವು
ಆಗೋದಿಲ್ಲ. ದೇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಇಂಥ ಒಂದು ಕೆಟ್ಟ ಲೋಕದಲ್ಲಿ ಇರುವಾಗ್ಲೂ ನಮಗೆ ಸತ್ಯದ ಒಂದು ಬೆಳಕಿನ ಏನ್ ಮಾಡಿದ್ದಾರೆ, ಕೊಟ್ಟಿರುವಾಗ ನಾವು ಸಂಧಾನ ಮಾಡ್ಕೊಳ್ಳೋಂಗಿಲ್ಲ 2 ವಿಷಯದ ಮೇಲೆ. ಸತ್ಯವಂತಿಕೆ ಮತ್ತೆ ಪ್ರಾಮಾಣಿಕತೆ ಒಂದು ವಿಷಯ ನಾವು ಏನ್ ಮಾಡ್ಕೊಳ್ಳೋದು, ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಪ್ರೀತಿಯ ಸಹೋದರರೇ. ಯಾಕಂದ್ರೆ ದೇವರ ಒಂದು ಗುಣಗಳನ್ನ ಬೆಳೆಸ್ಕೊಳ್ಳೋರು ನಾವು ಬಂದ್ಬಿಟ್ಟು ದೇವರನ್ನ ಕರೆದಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ವಿಷಯ ಸಾಧ್ಯ ಅಂತ ಹೇಳಿದ್ರೆ ಖಂಡಿತವಾಗಿ ಒಂದು ವಿಷಯ ಸಾಧ್ಯ. ಅದಕ್ಕೆ ಬಂದ್ಬಿಟ್ಟು ನಮಗೆ ಒಂದು ಕರೆನ ಏನ್ ಮಾಡಿದ್ದಾರೆ, ನಮಗೆ ಒಂದು ಕರೆನ ನಮಗೆ ಕೊಟ್ಟಿದ್ದಾರೆ. ಸೊ ನಾವು ಏನ್ ಮಾಡಂಗಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ನಾಟ್ ಕಾಂಪ್ರಮೈಸ್. ನಾವು ಹಲವಾರು ಸತಿ ಬಂದ್ಬಿಟ್ಟು ನಮ್ಮ ಒಂದು ಜೀವನದಲ್ಲಿ ಸತ್ಯ ಎಂಬ ವಿಷಯ ನಾವು ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತೀವಿ ಅಲ್ವೇ. ನಾವು ನೋಡೋಣ ಮುಂದೆ ನಾವು ನೋಡ್ಕೊಂಬರೋ ಒಂದು ಪಾಠದಲ್ಲಿ ಯಾವ ರೀತಿಯಲ್ಲಿ ನಾವು ಇದೀವಿ ಎಂಬ ಒಂದು ವಿಷಯನ ಬಂದ್ಬಿಟ್ಟು ನಾವೇನ್ ಮಾಡ್ಕೋಬೇಕಂತಂದ್ರೆ ನಾವೇ ನಮ್ಮನ್ನ ಪ್ರಶ್ನಿಸ್ಕೊಂಡು ಕೇಳ್ಕೋಬೇಕು ಪ್ರೀತಿಯ ಸಹೋದರರೇ. ವಚನೋದನ್ನ ನೋಡಿ, ಕೀರ್ತನೆ 15ನೇ ಕೀರ್ತನೆ ವಚನ 1 ಮತ್ತು 2. Psalm 15, 1 and 2. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯ ವಚನವನ್ನಾಡುವವನು ಆಗಿರಬೇಕು. ನಾವು ಇವಾಗ ಈಗಾಗಲೇ ಏನಾಗಿದ್ದೀವಿ ಅಂತ ಪ್ರೀತಿಯ ಸಹೋದರರೇ, ಈ ಲೋಕದಲ್ಲಿ ಇದ್ರೂ ಆತ್ಮೀಕ ರೀತಿಯಲ್ಲಿ ಆತನ ಗೂಡಾರದಲ್ಲಿ ಏನಾಗಿದ್ದೀವಿ ನಾವು ಇದೀವಿ. ವಿ ಆರ್ ಆಲ್ರೆಡಿ ಇನ್ ಟ್ಯಾಬರ್ನಾಕಲ್. ಆತನ ಗೂಡಾರದಲ್ಲಿ ನಾವೇನಾಗಿದ್ದೀವಿ, ನಾವು ಇದೀವಿ. ಅಲ್ಲಿ ನಾವು ಹೆಂಗ್ ನಡ್ಕೋಬೇಕಂತಂದ್ರೆ ವಚನ ನಮ್ಗೆ ಹೇಳುವ ಪ್ರಕಾರ ನಾವೇನ್ ಮಾಡ್ಬೇಕು, ಸತ್ಯದಲ್ಲಿನೂ ಮತ್ತೆ ಪ್ರಾಮಾಣಿಕತೆಯಿಂದ ಏನ್ ಮಾಡ್ಕೋಬೇಕು, ನಾವು ನಡ್ಕೋಬೇಕು ಅಂತ ಏನ್ ಮಾಡ್ತೇವೆ ಅಂತಂದ್ರೆ ನಮಗೆ ವಾಕ್ಯ ತುಂಬಾ ಕ್ಲಿಯರ್ ಆಗಿ ಕೊಡ್ತಾ ಇದೆ ಅಲ್ವಾ. ನಾವು ಇಲ್ಲೇ ಅದನ್ನ ಕಲ್ತ್ಕೊಂಡು ಆಮೇಲೆ ಪರಲೋಕಕ್ಕೆ ಏನ್ ಮಾಡ್ಬೇಕು, ಆ ಮನಸ್ಸೇ ಬಂದ್ಬಿಟ್ಟು ಪರಲೋಕಕ್ಕೆ ಹೋಗುವಂತದ್ದಾಗಿ ಇದೆ. ಬಟ್ ಆದ್ರೆ ಇಲ್ಲೇ ಅದನ್ನ ಏನ್ ಮಾಡ್ಬೇಕಂತಂದ್ರೆ ಇಲ್ಲೇ ಅದನ್ನ ನಾವು ಅಭ್ಯಾಸ ಮಾಡಿಸ್ಕೊಂಡು ಆ ರೀತಿಯಲ್ಲಿ ನಾವು ಬೆಳಿಬೇಕು ಎಂಬುದೇ ತುಂಬಾ ಮುಖ್ಯವಾಗಿರುವಂತಹ ಒಂದು ಕಾರ್ಯ. ಸತ್ಯವಂತಿಕೆ ಎಂಬ ಒಂದು ಕಾರ್ಯ ಬಂದ್ಬಿಟ್ಟು ಪ್ರೀತಿಯ ಸಹೋದರರೇ, ಸುಳ್ಳನ್ನ ಮಾತಾಡದೇ ಇದ್ರೆ ಸಾಕಾಗಲ್ಲ. ಟ್ರೂತ್ ಇಸ್ ನಾಟ್ ಜಸ್ಟ್ ಅಬೌಟ್ ಅವಾಯ್ಡಿಂಗ್ ಲೈಸ್. ಸುಳ್ಳನ್ನ ಮಾತಾಡದಿದ್ರೆ ಮಾತ್ರ ಓಕೆನಾ ಸಾಕ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಪ್ರೀತಿಯ ಸಹೋದರರೇ. ಅದಕ್ಕಿಂತ ಒಂದು ಮೇಲೆ ಗುಣ ಏನಾಗಿರ್ಬೇಕಂತಂದ್ರೆ ಸತ್ಯನ ಹೃದಯದಿಂದ ಬಯಸುವಂತವರಾಗಿ ನಾವು ಇರ್ಬೇಕು. ವಿ ಹ್ಯಾವ್ ಟು ಡಿಸೈರ್ ದ ಟ್ರೂತ್ ಇನ್ಸೈಡ್ ಅಸ್. ವಿ ಹ್ಯಾವ್ ಟು ಲವ್ ದ ಟ್ರೂತ್ ವಿದಿನ್ ಅಸ್. ಯಾವುದೇ ಒಂದು ಸಂದರ್ಭದಲ್ಲಿನೂ, ಎಂಥ ಒಂದು ಸಂದರ್ಭದಲ್ಲಿ ನಾವು ಇದ್ರೂ, ಎಂಥ ಒಂದು ವಾತಾವರಣದಲ್ಲಿ ನಾವು ಇದ್ರೂ, ಏನೇ ಆಗ್ಲಿ ನಮ್ಮ ತುಟಿಗೆ ಏನ್ ಮಾಡ್ಬೇಕ್ರಿ, ಸತ್ಯನ ಮಾತ್ರ ಮಾತಾಡ್ಬೇಕು. ಇದು ತುಂಬಾ ಮುಖ್ಯವಾಗಿರುವಂತಹ ಒಂದು ಕಾರ್ಯ ಅಲ್ವೇ. ಸೊ ಇದು ಸತ್ಯವಂತಿಕೆ ಅಂತ ನಾವು ನೋಡ್ತೀವಿ. ಇವಾಗ ಪ್ರಾಮಾಣಿಕತೆ ಅಂತ ನೋಡ್ಬೇಕಂತ ಹೇಳಿದ್ರೆ, ಪ್ರಾಮಾಣಿಕತೆ ಅಂದ್ರೆ ಏನು? ಇವಾಗ ಇಂಟಿಗ್ರಿಟಿ ಅಂತ ಹೇಳಿದ್ರೆ ನೋಡಿ, ಇಂಟಿಗ್ರಿಟಿ ಅಂತ ನಮ್ಗೆ ಇಂಗ್ಲೀಷಲ್ಲಿ ಅರ್ಥ ಆಗುತ್ತೆ, ಬಟ್ ಕನ್ನಡದಲ್ಲಿ ಏನು ನೋಡ್ಬೇಕಂತಂದ್ರೆ ಇಂಟಿಗ್ರಿಟಿನ ಬಂದ್ಬಿಟ್ಟು ನಾವು ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕಂತಂದ್ರೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಿಲ್ಲದ್ರಿ, ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಅದನ್ನ ಇಂಟಿಗ್ರಿಟಿ ಅಂದ್ರೆ? ಆಮೇಲೆ ಇಂಟಿಗ್ರಿಟಿ ಬಗ್ಗೆ ನಾವು ಕೇಳಿರ್ತೀವಿ. ನಾನು ಫೈನಾನ್ಸಲ್ಲಿ ಇರೋನು ಅಲ್ವಾ, ನಾನು ಫೈನಾನ್ಸಲ್ಲಿ ಇದ್ದೆ. ನಮಗೆ ತುಂಬಾ ಮುಖ್ಯ, ನಮ್ಮನ್ನ ಫಸ್ಟ್ ಇಂಟರ್ವ್ಯೂ ಮಾಡುವಾಗಲೇ ಬಂದ್ಬಿಟ್ಟು ನಮ್ಮ ಇಂಟಿಗ್ರಿಟಿನ ಫಸ್ಟ್ ಚೆಕ್ ಮಾಡ್ತಾರೆ. ನಾನು ಕರೆಕ್ಟ್ ಆಗಿದ್ದೀನಾ ಅಂತ ಹೇಳ್ಬಿಟ್ಟು ಅಂತ, ಎಲ್ಲಾ ವಿಷಯದಲ್ಲಿ ನಾನು ಕರೆಕ್ಟ್ ಆಗಿ ಇದೀನ ಅಂತ ಹೇಳ್ಬಿಟ್ಟು ಅಂತ ಅಲ್ವೇ. ಸೊ ಒಂದು ಪ್ರಾಮಾಣಿಕತೆ ಎಂಬ ಒಂದು ವಿಷಯ ಬರುವಾಗ ಇದು ಏನು ಅಂತ ಹೇಳ್ಬೇಕಂತ ಹೇಳಿದ್ರೆ, ಆತ್ಮಿಕ ರೀತಿಯಲ್ಲಿ ದೇವರ ಒಂದು ವಿಷಯ ಬಂದಾಗ ನಾವು ಏಕ ರೀತಿಯಲ್ಲಿ ನಡೆದುಕೋಬೇಕಂತೆ. ವಿ ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್ ವಿತ್ ಗಾಡ್ಸ್ ವರ್ಡ್. ಒಂದೇ ರೀತಿಯಲ್ಲಿ ನಡೆದುಕೋಬೇಕು ಅಂತ ನಾವು ನೋಡ್ತೀವಿ ಅಲ್ವೇ. ಒಂದೇ ರೀತಿಯಲ್ಲಿ ನಡ್ಕೊಳ್ಳೋದಂದ್ರೆ ಏನು ಅಂದ್ರೆ, ಏಕ ರೀತಿಯಲ್ಲಿ ನಡ್ಕೊಳ್ಳೋದಂದ್ರೆ ಏನಂತ ಹೇಳಿದ್ರೆ, ಬೇರೆಯವ್ರು ನಮ್ಮನ್ನ ನೋಡುವಾಗ ಮಾತ್ರ ಅಲ್ಲ, ನೋಡದೆ ಇರುವಾಗ್ಲೂ ಏನಾಗಿರ್ಬೇಕು, ಬೇರೆಯವ್ರು ನಮ್ಮನ್ನ ನೋಡುವಾಗ ನಾವು ಯಾವ ರೀತಿಯಲ್ಲಿ ನಡ್ಕೊಂತೀವೋ ನೋಡದೆ ಇರುವಾಗ್ಲೂ ಅದೇ ರೀತಿಯಲ್ಲಿ ನಡ್ಸ್ಕೋಬೇಕು. ಅದೇ ಏಕ ರೀತಿಯಲ್ಲಿ ನಡ್ಕೊಳ್ಳೋದು. ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಇರಬಾರ್ದು ನಮ್ಮಲ್ಲಿ ಅಲ್ವೇ. ಒಬ್ರ ಹತ್ರ ಒಂಥರ, ಇನ್ನೊಬ್ರ ಹತ್ರ ಇನ್ನೊಂಥರ, ಸಭೆಯೊಳಗಡೆ ಒಂಥರ, ಲೋಕದಲ್ಲಿ ಇನ್ನೊಂಥರ. ಇದು ಏಕ ರೀತಿ ಅಲ್ಲ. ದಿಸ್ ಇಸ್ ಡಿವೈಡೆಡ್. ಇದು ವಿಭಿನ್ನವಾಗಿ ಏನಾಗ್ಬಿಟ್ಟಿದೆ. ಇಟ್ ಇಸ್ ನಾವೇ ಡಿವೈಡ್ ಆಗಿಬಿಟ್ಟಿದೀವಿ ಅಂತ ಮಾಡ್ತೀವಿ ಅಂತಂದ್ರೆ ನಾವು ನೋಡ್ತೀವಿ. ಸೊ ನಮ್ಮ ಬದುಕಿನಲ್ಲಿ ಪ್ರೀತಿಯ ಸಹೋದರರೇ, ನಾವು ಗುಟ್ಟಾಗಿರುವಂತಹ ಒಂದು ಸ್ಥಳದಲ್ಲಿ ಇರುವಾಗ್ಲೂ, ಜನರ ಮುಂದೆ ಇರುವಾಗ್ಲೂ ಒಂದೇ ರೀತಿಯಲ್ಲಿ ನಡೆದುಕೊಳ್ಳುವಂತಹ ಒಂದು ಕಾರ್ಯ, ಏಕ ರೀತಿಯಲ್ಲಿ ನಡೆದುಕೊಳ್ಳೋದು. ಲಿವಿಂಗ್ ಇನ್ ಕನ್ಸಿಸ್ಟೆಂಟ್ ವಿತ್ ದೇವರಿಗೆ ಒಂದು ನೀತಿಗೆ ಅನುಸಾರವಾಗಿ ಒಂದೇ ರೀತಿಯಲ್ಲಿ ಏನ್ ಮಾಡ್ಬೇಕು, ನಾವು ನಡೆಯುವಂಥದ್ದೇ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ. ಇದನ್ನ ಬಂದ್ಬಿಟ್ಟು ಹಲವಾರು ರೀತಿಯಲ್ಲಿ ನಮಗೆ ಬೈಬಲಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದನ್ನ ಕೊಟ್ಟಿದ್ದಾರೆ. ಇವಾಗ ಅದೇನ್ರಿ ಒಂದು ವಾಕ್ಯ ಹೇಳ್ತಾರಲ್ಲ, ತಮಿಳಲ್ಲಿ ಹೇಳ್ತಾರೆ, ಆತಲವರ ಕಾಲ್ ಸೇತಲವರ ಕಾಲ್ ಅನ್ಸುವಂಗಿಲ್ಲ ಅಂದ ಮಾದಿ. ಅದೇ ತರ ಕನ್ನಡದಲ್ಲಿ ನೋಡ್ಬೇಕಂತಂದ್ರೆ ನಮಗೆ ವಾಕ್ಯದ ಪ್ರಕಾರ ಹೇಳ್ಬೇಕಂತಂದ್ರೆ, ನೀವು ಒಂದು ದೇವ್ರನ್ನ ಸೇವಿಸ್ಬೇಕು, ಇಲ್ಲ ಸೈತಾನನ ಏನ್ ಮಾಡ್ಬೇಕು, ಸೇವಿಸ್ಬೇಕು. ಇಬ್ರನ್ನ ಏನ್ ಮಾಡೋಕ್ಕಾಗಲ್ಲ, ಇಬ್ರು ಸೇವಿಸೋದಕ್ಕಾಗಲ್ಲ. ಇಬ್ರು ಸೇವಿಸೋರಾಗಿದ್ರೆ ವಿ ಆರ್ ನಾಟ್ ಲಿವಿಂಗ್ ಇನ್ ಇಂಟಿಗ್ರಿಟಿ. ನಾವು ಪ್ರಾಮಾಣಿಕತೆಯಿಂದ ಏನ್ ಮಾಡ್ಕೊಂತಲ್ಲ, ನಾವು ನಡ್ಕೊಂತಲ್ಲ. ಯಾಕಂದ್ರೆ ಏಕ ರೀತಿಯಲ್ಲಿ ಒಂದೇ ತರ ಏನ್ ಮಾಡ್ತಾ ಇಲ್ಲ, ನಾವು ಒಂದೇ ತರ ನಾವು ನಡ್ಕೊಳ್ಳೋದೇ ಇರುವಂತಹ ಒಂದು ಕಾರ್ಯ ಪ್ರೀತಿಯ ಸಹೋದರರೇ ಅಲ್ವೇ. ಸೊ ಈ ಒಂದು ಎರಡು ವಿಷಯಗಳನ್ನ ನಾವೇನ್ ಮಾಡೋಣ ಅಂತಂದ್ರೆ, ಇನ್ನೊಂದು ಆಳವಾಗಿ ಇನ್ನೊಂದು ಕೆಲವೊಂದು ಕಾರ್ಯಗಳನ್ನ ಏನ್ ಮಾಡೋಣ ಅಂತಂದ್ರೆ, ವಚನದ ಮುಖಾಂತರ ಕೆಲವೊಂದು ಎಕ್ಸಾಂಪಲ್ಸ್ ಮುಖಾಂತರ ಏನ್ ಮಾಡೋಣ ಅಂತಂದ್ರೆ ನಾವು ನೋಡ್ಕೊಂಡು ಹೋಗೋಣ. ನಮ್ಗೆ ಇದಕ್ಕೆ ಒಂದು ಮೇನ್ ಮುಖ್ಯವಾಗಿರೋ ಒಂದು ಎಕ್ಸಾಂಪಲ್ ನಾವು ಯಾರನ್ನ ನಾವು ನೋಡ್ಬೋದು ಅಂತಂದ್ರೆ, ಯೇಸು ಸ್ವಾಮಿ. ಯೇಸು ಸ್ವಾಮಿ ಹೆಂಗಿದ್ರು ಅಂತ ಹೇಳಿದ್ರೆ, ಅವರು ಸತ್ಯವಂತಿಕೆನೂ ಅವರಲ್ಲಿ ಇತ್ತು, ಪ್ರಾಮಾಣಿಕತೆನೂ ಅವರಲ್ಲಿ ಇತ್ತು ಅಂತ ನೋಡ್ಬೇಕಂತ ಹೇಳಿದ್ರೆ,
ಅವ್ರು ಯಾವ್ದನ್ನ ಮಾತಾಡಿದ್ರು, ಮಾತಾಡಿದ ತಕ್ಕಂತೆ ಏನ್ ಮಾಡಿದ್ರು, ನಡೆದ್ರು. ನಡೆದ್ರು ಅಂತ ನಾವ್ ಏನ್ ಮಾಡ್ತೀವಿ, ನಾವು ನೋಡ್ತೀವಿ ಅಲ್ವಾ. ಅದಕ್ಕೆ ಬಂದ್ಬಿಟ್ಟು ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೀನಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ತಿಳಿಸ್ತಾರೆ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ. ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ, ಜಾನ್ 14:6. ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಅಲ್ವಾ. ನಾನೇ ಜೀವವು ಮಾರ್ಗವು ಸತ್ಯವಾಗಿ ಇದೀನಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರನ್ನೇ ಅವ್ರು ಏನ್ ಮಾಡ್ತಾರೆ, ಸಾಕ್ಷಿಯಾಗಿ ಅವರು ಕೊಡ್ತಾರೆ. ಇದು ಬರೀ ಅವ್ರು ಆಡಿರೋ ಮಾತಲ್ಲ ರೀ, ಅವರು ನಡೆದಿರುವಂತ ಒಂದು ಜೀವನನು ಈ ಒಂದು ಮೊದಲನೇ ಲೋಕದಲ್ಲಿ ಬಂದ್ರು. ಅವ್ರು ಮೊದಲನೇ ಸರಿ ಬಂದಾಗ ಅವರ ಜೀವನನು ಹೆಂಗಿತ್ತು, ಅವ್ರ ಜೀವನನು ಅದೇ ರೀತಿಯಲ್ಲಿ ಇತ್ತಂತ ನಾವು ನೋಡ್ತೀವಿ ಅಲ್ವಾ. ಸೊ ಇದೇ ಬಂದ್ಬಿಟ್ಟು ಈ ಒಂದು ವಿಷಯದ ಬಗ್ಗೆ ಮತ್ತೆ ನಾವೇನ್ ಮಾಡೋಣ, ಇವತ್ತು ನಾವು ಧ್ಯಾನ ಮಾಡೋಣ. ಸರಿ, ಸತ್ಯವಂತಿಕೆ ಅಂತ ನೋಡ್ಬೇಕಂತಂದ್ರೆ ಕೆಲವೊಂದು ಕಾರ್ಯಗಳನ್ನ ಏನ್ ಮಾಡೋಣ ಅಂತಂದ್ರೆ ನಾವು ಕೆಲವೊಂದು ಕಾರ್ಯಗಳನ್ನ ನಾವು ನೋಡ್ಕೊಂಬರೋಣ. ಈ ಒಂದು ಕಾರ್ಯಗಳನ್ನ ನೋಡೋದು ಏನಕ್ಕೆ ಅಂತಂದ್ರೆ ನಮ್ಮನ್ನೇ ನಾವೇನ್ ಮಾಡ್ಕೋಬೇಕು, ಪರೀಕ್ಷಿಸ್ಕೊಂಡು ನೋಡ್ಕೋಬೇಕು, ನಾವು ಹೆಂಗಿದೀವಿ, ಈ ಒಂದು ಕೊರತೆ ನಮ್ಮಲ್ಲಿ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳೋದೇ ಇದರ ಒಂದು ಉದ್ದೇಶ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ. ಸತ್ಯವಂತಿಕೆ ಏನು, ಸತ್ಯವಂತಿಕೆ ಅಂದ್ರೆ ಏನು ಅಂತ ನೋಡ್ಬೇಕಂತಂದ್ರೆ ಸತ್ಯನ ಮಾತಾಡೋದೆ ಸತ್ಯವಂತಿಕೆ. ಸತ್ಯನ ಮಾತಾಡೋದೆ ಸತ್ಯವಂತಿಕೆ ಅಂತ ನಾವು ನೋಡ್ತೀವಿ. ಸುಳ್ಳೇಲ್ಬಾರ್ದು. ನೋಡಿ ಯಾವ್ಯಾವ ವಿಷಯಗಳು ಬರುತ್ತೆ ಅಂತ ಹೇಳಿದ್ರೆ ಸುಳ್ಳೇಲ್ಬಾರ್ದು ಒಂದು ಅಲ್ವೇ, ಒಂದು ಸುಳ್ಳೇಲ್ಬಾರ್ದು. ಇನ್ನೊಂದು ನಮಗೆ ಬೇಕಾಗುವಂತೆ ಮಾತನ್ನ ತಿರುಗಿಸಬಾರ್ದು. ಯು ಶುಡ್ ನಾಟ್ ಟ್ವಿಸ್ಟ್ ದ ಫ್ಯಾಕ್ಟ್ಸ್. ನಮಗೆ ಬೇಕಾಗುವಂತೆ ಮಾತನ್ನ ಏನ್ ಮಾಡಂಗಿಲ್ಲ, ನಾವು ತಿರುಗಿಸಂಗೆ ಇಲ್ಲ. ವಂಚಿಸುವಂತೆ ಮಾತಾಡಬಾರ್ದು. ಕೆಲವೊಂದು ಟೈಮ್ ಸತ್ಯನ ಹೆಂಗ್ ಮಾತಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಬೇಕಾಗಿರೋ ರೀತಿಯಲ್ಲಿ ಅದೇನ್ ಮಾಡ್ತೀವಿ, ಅದನ್ನ ಯೂಸ್ ಮಾಡ್ಕೊಂತೀವಿ. ಇನ್ನೊಂದು ಏನ್ ಮಾಡ್ತೀವಿ, ಸತ್ಯನ ಇಟ್ಕೊಂಡೆ ವಂಚನೆಯ ಮಾತನ್ನ ಏನ್ ಮಾಡ್ತೀವಿ, ಮಾತಾಡ್ತೀವಿ. ಅದಕ್ಕೆ ಬಂದ್ಬಿಟ್ಟು ಸ್ವಾಮಿ ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ, ಹೌದನ್ನೋದನ್ನ ಹೌದಂತ ಮಾತ್ರ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಅದಕ್ಕಿಂತ ಮೇಲಾಗಿ ಏನ್ ಮಾಡ್ಬಾರ್ದಂತೆ. ನಾವು ಸಾಮಾನ್ಯವಾಗಿ ಹೇಳ್ತೀವಲ್ವಾ, ಮಸಾಲೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ಮಾತಾಡ್ತಾರೆ. ನಾವ್ ಹೇಳಿರೋದೇ ಒಂದು, ಆದ್ರೆ ಅದ್ರ ಇನ್ನೊಬ್ರಿಗೆ ಹೋಗಿ ಮಾತಾಡುವಾಗ ನಾವ್ ಹೇಳಿರೋದನ್ನ ಬಿಟ್ಟು ಅದನ್ನ ಸ್ಟ್ರಾಂಗ್ ಮಾಡ್ಸೋದಕ್ಕೆ, ಅದನ್ನ ಆ ಒಂದು ಮಾತನ್ನ ಬಲಪಡಿಸೋದಕ್ಕೆ, ಇನ್ನ ಒಂದು ಎಂಟರ್ಟೈನ್ಮೆಂಟ್ ಆಗಿ ಮಾಡೋದಕ್ಕೆ ಅದ್ರ ಜೊತೆ ಹಲವಾರು ವಿಷಯಗಳನ್ನ ಏನ್ ಮಾಡ್ತಾರೆ, ಸೇರಿಸ್ಕೊಂಡು ಮಾತಾಡ್ತಾರೆ. ಸೊ ಇದು ಏನಿಲ್ಲ ಅಂತ ಹೇಳಿದ್ರೆ ಇದು ಸತ್ಯವಂತಿಕೆ ಅಲ್ಲ. ಸೊ ಸತ್ಯವಂತಿಕೆ ಅಂದ್ರೆ ಹೆಂಗಿರ್ಬೇಕಂತಂದ್ರೆ ಒಂದು ಸುಳ್ಳು ಹೇಳ್ಬಾರ್ದು, ಮತ್ತೆ ನಮಗೆ ಬೇಕಾಗುವ ರೀತಿಯಲ್ಲಿ ನಾವು ಅದನ್ನ ಮಾತನ್ನ ಏನ್ ಮಾಡ್ಬಾರ್ದು, ಬದಲಾಯಿಸಬಾರ್ದು, ತಿರುಗಿಸಬಾರ್ದು, ಮತ್ತೆ ವಂಚಿಸುವಂತೆ ಒಂದು ಮಾತುಗಳು ಏನಾಗಿರ್ಬಾರ್ದು, ಇರಬಾರ್ದು. ಬೇರೆಯವ್ರನ್ನ ಮೋಸ ಪಡಿಸೋಂಗೆ ಅವ್ರಿಗೆ ಡೌಟ್ ಬಂದ್ಬಿಡ್ಬೇಕು. ಕೆಲವೊಂದು ಟೈಮ್ ಹೆಂಗ್ ಮಾತಾಡ್ತೀವಿ ಅಂತಂದ್ರೆ ನಾವು ಸತ್ಯ ಮಾತಾಡ್ತಾ ಇದೀವ ಸುಳ್ಳು ಹೇಳ್ತಾ ಇದೀವಿ ಅಂತ ಅವ್ರಿಗೆ ಏನಾಗ್ಬಿಡುತ್ತೆ, ಡೌಟು ಬರೋ ರೀತಿಯಲ್ಲಿ ಕನ್ಫ್ಯೂಸ್ ಮಾಡ್ಬಿಟ್ಬಿಡೋದು ಅವ್ರನ್ನ. ಇದ್ದಿದ್ದನ್ನ ಇದ್ದಂಗೆ ಹೇಳ್ಬಿಡ್ಬೇಕು. ಅದೇ ಮುಖ್ಯವಾಗಿರುವಂತ ಒಂದು ಕಾರ್ಯ. ಸ್ವಾಮಿ ಬಂದ್ಬಿಟ್ಟು ಹಂಗೇ ಇದ್ದಿದ್ದು, ಮನ್ಸಲ್ಲಿ ಒಳಗಡೆ ಒಂದು ಇಟ್ಕೊಂಡು ಅದನ್ನ ಹೊರಗಡೆ ಬಂದ್ಬಿಟ್ಟು ಬೇರೆ ರೀತಿಯಲ್ಲಿ ಶುಗರ್ ಕೊಟ್ಟು ಮಾಡ್ಕೊಂಡು ಏನ್ ಮಾಡಿಲ್ಲ, ಮಾತಾಡಿಲ್ಲ. ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕು, ಅದನ್ನ ಮಾತಾಡ್ಬೇಕು ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ ಅಲ್ವೇ. ಹಿಂಗ್ ಮಾತಾಡುವಾಗ ನಾವ್ ಏನಾಗ್ತೀವಿ ಅಂತ ಹೇಳಿದ್ರೆ, ಅಂದ್ರೆ ನಾವು ಸತ್ಯ ಇರುವುದನ್ನ ಇದ್ದಂತೆ ನಾವು ಮಾತಾಡುವಾಗ ವಂಚಿಸುವ ರೀತಿಯಲ್ಲಿ ಮಾತಾಡದೆ ಅಲ್ವೇ, ನಮಗೆ ಬೇಕಾಗುವ ರೀತಿಯಲ್ಲಿ ನಾವು ಮಾತುಗಳನ್ನ ತಿರುಗಿಸದೆ ನಾವು ಮಾತಾಡೋಕೆ ನಮ್ಮ ಮಾತುಗಳು ಹೆಂಗಿರತ್ತೆ ಅಂತಂದ್ರೆ ಅವಾಗ ನಮ್ಮನ್ನ ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮನ್ನ ನಂಬ್ತಾರೆ. ನಾವು ನಂಬಿಕೆಗೆ ಒಂದು ಅರ್ಹತೆನ ಹೊಂದ್ಕೊಂತೀವಿ, ಅರ್ಹರಾಗ್ತೀವಿ ನಾವು ನಂಬಿಕೆಗೆ. ವಿ ಬಿಕಮ್ ಟ್ರಸ್ಟ್ ವರ್ದಿ ಅಂತ ನಾವು ನೋಡ್ತೀವಿ ಅಲ್ವೇ. ಕೆಲವೊಂದು ಟೈಮ್ ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಇವ್ರು ಮಾತಾಡ್ತಾ ಇದ್ದಾರೆ, ಇವ್ರು ಏನೋ ಒಂದು ಏನಿದೆ ವಿಷಯ ಇದೆ ಅಲ್ವೇ, ಸತ್ಯ ತರನೇ ಕಾಣಿಸ್ತಾ ಇದೆ, ಬಟ್ ಅದೇ ಡೌಟ್ ಇದೆ ನನಗೆ, ಅವ್ರ ಮಾತಲ್ಲಿ ಏನಿದೆ ಸ್ವಲ್ಪ ಡೌಟ್ ನನಗೆ ಇದೆ. ಹಂಗಿರ್ಬಾರ್ದಂತೆ ಮಾತು, ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಏನ್ ಮಾಡ್ಬೇಕು, ಮಾತಾಡೋದಂತ ನಾವು ನೋಡ್ತೀವಿ. ಅದೇ ಬಂದು ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಇಸ್ ಟ್ರೂತ್ಫುಲ್ನೆಸ್ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ ಅಲ್ವೇ. ಕೆಲವೊಂದು ವಾಕ್ಯಗಳು ಅದನ್ನು ನೋಡಿ, ವಿಮೋಚನಾ ಕಾಂಡ 20ನೇ ಅಧ್ಯಾಯ 16ನೇ ವಚನ, ಎಕ್ಸೋಡಸ್ ಚಾಪ್ಟರ್ 20:16. ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು. ಮತ್ತೊಬ್ಬನ ಮೇಲೆ ಏನ್ ಮಾಡಂಗಿಲ್ಲ ನಾವು, ಸುಳ್ಳು ಸುಳ್ಳು ಸಾಕ್ಷಿ ಏನ್ ಮಾಡ್ಬಾರ್ದು, ನಾವು ಹೇಳ್ಬಾರ್ದು. ಹಂಗೇಳಿದ್ರೆ ಅದ್ರಲ್ಲಿ ಸತ್ಯವಂತಿಕೆ ಇಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಾಕ್ಯ, ಎಫೆಷಿಯನ್ಸ್ ಚಾಪ್ಟರ್ 4:25. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಪ್ರಾವರ್ಬ್ಸ್ ಜ್ಞಾನೋಕ್ತಿ 12ನೇ ಅಧ್ಯಾಯ 22ನೇ ವಚನ, ಪ್ರಾವರ್ಬ್ಸ್ ಚಾಪ್ಟರ್ 12:22. ಸುಳ್ಳು ತುಟಿ ಯೆಹೋವನಿಗೆ ಹೇಸು,
ಸತ್ಯವಂತರು ಆತನಿಗೆ ಲೇಸು. ಸುಳ್ಳು ತುಟಿ ಯೆಹೋವನಿಗೆ ಯೆಹೋವನಿಗೆ ಇಷ್ಟ ಇಲ್ಲ ರೀ. ಇಟ್ ಇಸ್ ಅನ್ ಅಬಾಮಿನೇಷನ್ ಇನ್ ದ ಸೈಟ್ ಆಫ್ ಗಾಡ್ ಅಂತ ನಾವು ನೋಡ್ತೀವಿ ಅಲ್ವೇ. ಈ ಸತ್ಯವಂತಿಕೆ ಎಂಬ ಒಂದು ಕಾರ್ಯ ಬಂದ್ಬಿಟ್ಟು ನೋಡೋದ ಪ್ರೀತಿಯ ಸಹೋದರರೇ, ಇದು ಹೃದಯದಿಂದ ಬರ್ಬೇಕು. ಆಕ್ಚುಲಿ ಇಟ್ ಶುಡ್ ಕಮ್ ಫ್ರಮ್ ದ ಹಾರ್ಟ್. ನಿಮ್ಗೆ ಅವಾಗಲೇ ನಾನು ಹೇಳ್ದಂಗೆ ಸತ್ಯನ ನಾವು ಬಯಸುವರಾಗಿ ವಿ ಹ್ಯಾವ್ ಟು ಲವ್ ದ ಟ್ರೂತ್ ಫ್ರಮ್ ವಿದಿನ್ ಅಸ್ ಅಂತ ನಾವು ನೋಡ್ತೀವಿ ಅಲ್ವೇ. ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ಇರೋದೇ ಬಾಯಿ ಮಾತಲ್ಲಿ ಬರೋದು. ಔಟ್ ಆಫ್ ದಿ ಅಬಂಡೆನ್ಸ್ ಆಫ್ ದಿ ಹಾರ್ಟ್ ದ ಮೌತ್ ಸ್ಪೀಕರ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಯೇಸು ಸ್ವಾಮಿ ಕ್ಲಿಯರ್ ಆಗಿ ಹೇಳ್ತಾರೆ. ಸೊ ನಮ್ಮ ಹೃದಯದಲ್ಲಿ ಸತ್ಯ ಎಂಬ ಒಂದು ವಿಷಯ ಇದ್ರೆ, ನಾನು ಹಿಂಗೆ ಇರಬೇಕು ಅಂತ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ, ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ, ನಮ್ಮ ಮಾತುಗಳು ಶುದ್ಧವಾಗಿ ಕ್ಲಿಯರ್ ಆಗಿ ಏನಾಗುತ್ತೆ, ಕ್ಲಿಯರ್ ಆಗಿ ಬರುತ್ತೆ ಅಲ್ವೇ. ನಾವು ಮ್ಯಾಥ್ಯೂ 12:34 ಓದಿ. ಮತ್ತೇನ್ ಬರ್ತದೆ ಸುವಾರ್ತೆ 12:34. ಮತ್ತೆ 12:34. ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಹೃದಯದಲ್ಲಿ ತುಂಬಿರೋದೇ ಬಾಯಲ್ಲಿ ಏನಾಗುತ್ತೆ, ಅದು ಹೊರಟು ಹೊರಡುವುದು. ಬರುತ್ತೆ. ಹಾಗಾಗಿ ನಾವು ಹೃದಯದಲ್ಲಿ ನಾವು ಸತ್ಯನ ಪ್ರೀತಿ ಮಾಡೋರಾಗಿದ್ರೆ ನಮ್ಮ ಬಾಯಿನ ಒಂದು ಮಾತುಗಳು ಸತ್ಯನ ಏನ್ ಮಾಡುತ್ತೆ, ಮಾತಾಡುವಂಥದ್ದಾಗಿ ಇರುತ್ತೆ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ. ಒಂದು ಸತ್ಯ ಭಕ್ತನು, ಒಂದು ಸತ್ಯವಂತಿಕೆ ಇರುವಂತ ಒಂದು ಭಕ್ತನ್ ಬಂದ್ಬಿಟ್ಟು ಬರೀ ಅನುಕೂಲಕ್ಕೋಸ್ಕರ ಮಾತ್ರ ಇಲ್ಲ, ಕೇಳೋದಕ್ಕೆ ಚೆನ್ನಾಗಿದೆ ಅನ್ನೋಕ್ಕೋಸ್ಕರ ಮಾತ್ರ ಮಾತಾಡದೆ, ಸತ್ಯನ ಮಾತಾಡದೆ, ಅವನಿಗೆ ಅದರಿಂದ ಅವನಿಗೆ ಹಾನಿಕಾರ ಆದ್ರೂ, ಕೆಲವೊಂದು ಟೈಮ್ ನಾವು ಯಾವಾಗ ಸುಳ್ಳು ಹೇಳ್ತೀವಿ, ನಾವು ಸತ್ಯನ ಹೇಳ್ಬಿಟ್ರೆ ನನಗೇನೋ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆಫೀಸ್ಗೆ ಏನಕ್ಕೆ ಲೇಟು, ಆಫೀಸ್ಗೆ ಏನಕ್ಕೆ ಲೇಟು, ಟ್ರಾಫಿಕ್ ಜಾಸ್ತಿ ಆಗೋಯ್ತು, ಬಟ್ ಅದನ್ನ ಎದ್ದಿದ್ದು ಲೇಟ್ ಅಂತ ಹೇಳ್ಬಿಟ್ರೆ ಆಫೀಸಲ್ಲಿ ಏನ್ ಮಾಡ್ಬಿಡ್ತಾರೆ, ಹಾಫ್ ಡೇ ಮಾರ್ಕ್ ಮಾಡ್ಬಿಡ್ತಾರೆ. ಟೈರ್ ಪಂಚರ್ ಆಗೋಯ್ತು, ತಡೆಯೋಕ್ಕಾಗಲ್ಲ. ಸೊ ಇಂಥ ಸುಳ್ಳುಗಳು ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ತಪ್ಪಿಸ್ಕೊಳ್ಳೋದಕ್ಕೆ. ನಾವು ಸತ್ಯ ಹೇಳೋದ್ರಿಂದ ನಮ್ಗೆ ಏನಾಗುತ್ತೆ, ಪ್ರಾಬ್ಲಮ್ ಉಂಟಾಗುತ್ತೆ. ಆ ರೀತಿಯಲ್ಲಿ ಇರಬಾರ್ದು ಅಂತ ಪ್ರೀತಿಯ ಸಹೋದರರೇ. ನಮ್ಗೆ ಪ್ರಾಬ್ಲಮ್ ಆದ್ರೇನು ನಾವು ಮಾಡಿರೋ ಒಂದು ಮಿಸ್ಟೇಕಿಗೆ, ನಾವು ಮಾಡಿರೋ ಒಂದು ತಪ್ಪಿಗೆ ಅದರ ಒಂದು ಕಾನ್ಸಿಕ್ವೆನ್ಸಸ್ ತಗೊಳ್ಳೋದಕ್ಕೆ ಏನಾಗಿರ್ಬೇಕು, ನಾವು ಅದರ ಒಂದು ಪರಿಣಾಮಗಳನ್ನ ತಗೊಳ್ಳೋದಕ್ಕೆ ರೆಡಿ ಆಗಿರ್ಬೇಕು. ಆ ರೀತಿ ಮನಸ್ಸನ್ನು ಸಿದ್ಧಪಡಿಸ್ಕೊಂಡು ನಾನು ಸತ್ಯನೇ ಮಾತಾಡ್ತೀನಿ, ಪರವಾಗಿಲ್ಲ, ಅದರಿಂದ ನನಗೆ ತೊಂದರೆ ಆದ್ರೂ ಪರವಾಗಿಲ್ಲ, ಅದು ನಾನು ಮಾಡಿರೋ ತಪ್ಪಿಗೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ಆ ಒಂದು ಪರಿಣಾಮ ಏನ್ ಮಾಡ್ತಾ ಇದ್ದೀನಿ, ನಾನು ತಗೊಂತಾ ಇದ್ದೀನಿ, ಬಟ್ ಆದ್ರೆ ಸತ್ಯನ ಏನ್ ಮಾಡ್ತೀನಿ, ನಾನು ಮಾತಾಡ್ತೀನಿ. ಒಂದು ಸತ್ಯ ಭಕ್ತನು ಈ ರೀತಿಯಲ್ಲಿ ಇರ್ತಾರೆ ಅಂತ ಪ್ರೀತಿಯ ಸಹೋದರರೇ ಅಲ್ವೇ. ನಾನು ಈ ರೀತಿಯಲ್ಲಿ ಮಾತಾಡ್ಬಿಟ್ರೆ ನನಗೆ ಏನೊಂದು ಹಾನಿಕಾರ ಆಗುತ್ತೆ, ಬೇರೆಯವ್ರು ಏನ್ ತಪ್ಪಾಗಿ ತಿಳ್ಕೊಂತಾರೆ ಅನ್ನೋ ಒಂದು ವಿಷಯ ಏನಾಗಿರ್ಬಾರ್ದು ಅಂತಂದ್ರೆ ಇಲ್ಲಿ ಇರಬಾರ್ದು. ಯಾಕಂದ್ರೆ ನಾವು ಯಾರ ಮುಂದೆ ನಮ್ಮ ಒಂದು ಒಡಂಬಡಿಕೆನ ಮಾಡ್ಕೊಂಡಿದೀವಿ ಅಂತಂದ್ರೆ, ತಂದೆ ದೇವ್ರ ಮುಂದೆ ಏನ್ ಮಾಡಿದ್ದಾರೆ, ನಾವು ಒಡಂಬಡಿಕೆನ ನಾವು ಮಾಡ್ಕೊಂಡಿದ್ದೀವಿ ಅಲ್ವೇ. ನಾವು ಅಂತರಂಗದಲ್ಲಿ ಇರುವಾಗಲೂ ತಂದೆ ದೇವ್ರು ಏನ್ ಮಾಡ್ತಾ ಇದ್ದಾರೆ, ನಮ್ಮನ್ನ ನೋಡ್ತಾ ಇದ್ದಾರೆ. ನಮ್ಮ ಹೃದಯದಲ್ಲಿ ಏನ್ ನಡೀತಾ ಇದೆ ಅಂತ ಏನಾಗಿದೆ ತಂದೆ ದೇವರಿಗೆ ಗೊತ್ತು. ಯಾವ್ದನ್ನ ಏನ್ ಮಾಡ್ಕೊಳಕ್ಕಾಗಲ್ಲ, ನಾವು ಮುಚ್ಚಿಡೋದಕ್ಕೆ ಆಗೋದಿಲ್ಲ ಪ್ರೀತಿಯ ಸಹೋದರರೇ ಅಲ್ವೇ. ಸೊ ಟೆಲ್ ದ ಟ್ರೂತ್, ಸತ್ಯನ ಏನ್ ಮಾಡ್ಬೇಕು, ನಾವು ಮಾತಾಡ್ಬೇಕು. ಅದು ಮಾತಾಡದೆ ನಾವು ವಾಕ್ಯದಲ್ಲಿ ಓದಿರೋ ಪ್ರಕಾರ, ವೆನ್ ಯು ಸೇ ಎಸ್ ಲೆಟ್ ಇಟ್ ಬಿ ಎಸ್, ವೆನ್ ಯು ಸೇ ನೋ ಲೆಟ್ ಇಟ್ ಬಿ ನೋ. ಅಷ್ಟೇ. ಹೌದು ನಂಗೆ ಗೊತ್ತು, ಗೊತ್ತಿಲ್ಲ, ಹೌದು ಇಲ್ಲ, ಅದನ್ನ ನ್ಯಾಯಪಡಿಸೋ ರೀತಿಯಲ್ಲಿ ಏನ್ ಮಾಡ್ಬಾರ್ದು, ನಾವು ಮಾತಾಡಬಾರ್ದು. ಸತ್ಯನ ಮಾತ್ರ ಮಾತಾಡಬೇಕು. ನಾನು ಹೇಳ್ತಾ ಇರೋದು ಕರೆಕ್ಟು, ಸತ್ಯವಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ನಾವು ಪ್ರಾಮಿಸ್, ಐ ಸ್ವೇರ್ ಅಂತ ಏನ್ ಮಾಡ್ತೀವಿ ನಾವು. ಹಿಂಗೆ ಹೇಳುವಾಗ ಇನ್ನೊಬ್ರಿಗೆ ಏನೊಂದು ಇಮೇಜ್ ಕೊಡುತ್ತೆ ಅಂತ ಹೇಳಿದ್ರೆ ಪ್ರಿಯ ಸಹೋದರರೇ, ಐ ಆಮ್ ನಾಟ್ ಟಾಕಿಂಗ್ ದ ಟ್ರೂತ್. ನಾನು ಸತ್ಯನ ಮಾತಾಡ್ತಾ ಇಲ್ಲ, ನನ್ನ ಬಾಯಿನ ಕರೆಕ್ಟಾಗಿ ಏನಾಗ್ತಾ ಇಲ್ಲ, ಸತ್ಯ ಫ್ಲೋ ಆಗ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಏನ್ ಮಾಡ್ತಾ ಇಲ್ಲ, ನಾವು ಸತ್ಯನ ಮಾತಾಡದೇ ರೀತಿ ಇರೋದ್ರಿಂದ ಅದು ವಿ ಆರ್ ನಾಟ್ ಟ್ರಸ್ಟ್ ವರ್ದಿ. ಆ ನಂಬಿಕೆಗೆ ಅರ್ಹತೆ ನನ್ನಲ್ಲಿ ಇಲ್ಲದೇ ಇರೋ ರೀತಿಯಲ್ಲಿ ನಾನು ನಡ್ಕೊಳ್ಳೋದ್ರಿಂದಾನೇ ಆ ರೀತಿಯಲ್ಲಿ ಆಗ್ತಾ ಇದೆ. ಇದ್ದಿದ್ದೀನ ಇದ್ದಂಗೆ ಹೇಳ್ಬಿಡಿ. ಒಂದು ಸಲ ಅದು ನಮ್ಗೆ ಅಭ್ಯಾಸ ಆಗ್ಬಿಟ್ರೆ, ನಮ್ ಕೆಲವರು ನಾವು ಅಭ್ಯಾಸ ಆಗ್ಬಿಟ್ರೆ, ಇಲ್ಲಪ್ಪ ನಿಜವಾಗಿ ಏನ್ ಮಾಡ್ತಾ ಇದ್ದೇನೆ, ಸತ್ಯನ ಮಾತಾಡಿ ಸುಳ್ಳಿಲ್ಲದಕ್ಕೆ ಬರೋದಿಲ್ಲ ಅಂತ ಏನ್ ಮಾಡ್ತಾರೆ. ಆ ರೀತಿಯಲ್ಲಿ ನಾವು ಏನ್ ಮಾಡ್ತೇವೆ, ಏನ್ ಮಾಡ್ಕೋತೀವಿ, ನಾವು ನಡಿಬೇಕು. ಅದು ಯಾವಾಗ ಮಾತ್ರ ಸಾಧ್ಯ ಅಂತ ಹೇಳಿದ್ರೆ, ಈ ಒಂದು ಕಾರ್ಯಗಳೆಲ್ಲ ನಾವು ನಮ್ಮಲ್ಲಿ ನಾವು ಅದನ್ನ ಯೋಚನೆ ಮಾಡಿ ನೋಡುವಾಗ, ಇಂಥ ಒಂದು ಕಾರ್ಯಗಳು ನಮ್ಮಲ್ಲಿ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳೋ ರೀತಿಯಲ್ಲಿ ನಾವು ಮಾಡುವಾಗ ಮಾತ್ರನೇ, ಸತ್ಯಕ್ಕೆ ಅನುಸಾರವಾಗಿ ನಡೆದ್ರೆ ಮಾತ್ರನೇ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನಾವು ಸತ್ಯವಂತಿಕೆಯಾಗಿ ನಾವು ನಡ್ಕೊಳ್ಳೋದಕ್ಕೆ ಸಾಧ್ಯ. ಯು ಶುಡ್ ನಾಟ್ ಓವರ್ ಸ್ಟೇಟ್ ಮ್ಯಾಟರ್ಸ್. ಅವಾಗಲೇ ಹೇಳಿದ್ರು, ಮಸಾಲೆ ಆಗ್ಬಿಟ್ಟು ಮಾತಾಡೋದು ಅಲ್ವೇ. ನೀವು ನಾವೇನೋ ಏನ್ ಮಾಡ್ಕೊಳ್ಳೋಣ, ನಾವೇ ಯೋಚನೆ ಮಾಡ್ಕೊಳ್ಳೋಣ ಯಾವ ರೀತಿಯಲ್ಲಿ ಹೆಂಗೆ ನಾವು ಒಬ್ಬೊಬ್ಬರಲ್ಲಿ ಎಲ್ಲರಲ್ಲೂ ಆ ಪ್ರಾಬ್ಲಮ್ ಏನಾಗಿದೆ ಇದೆ. ಒಂದು ವಿಷಯ ಒಬ್ರು ಹೇಳಿರ್ತಾರೆ, ಆ ವಿಷಯನ ಬಂದ್ಬಿಟ್ಟು ನಾನು ಇನ್ನೊಬ್ರಿಗೆ ನಾನು ಹೇಳ್ಬೇಕು ಅಲ್ವೇ. ಅವ್ನು ಬಂದ್ಬಿಟ್ಟು ನಾನೆಲ್ಲೋ ವಿಷಯ ಬಂದ್ಬಿಟ್ಟು ಅವ್ನಿಗೆ ಹೆಂಗಿರ್ಬೇಕು, ಒಂಥರ ಎಂಟರ್ಟೈನ್ ಆಗ್ಬೇಕು, ಅವ್ನಿಗೆ ಸಂತೋಷ ಆಗ್ಬೇಕು. ಅವ್ನು ಸಂತೋಷ ಆಗ್ಬೇಕಂತ ನಾನು ಹೇಳ್ಬೇಕಂತ ಹೇಳಿದ್ರೆ, ಒಬ್ರ ಹತ್ರ ನಾನು ಏನ್ ಕೇಳಿದೀನೋ ಅದನ್ನ ಬಂದ್ಬಿಟ್ಟು ಮಸಾಲೆ ಆಗ್ಬಿಟ್ಟು ಏನ್ ಮಾಡ್ತೀವಿ, ಅದನ್ನ ಇನ್ನ ಹೆಚ್ಚಾಗಿ ಮಾತಾಡುವಾಗ ಏನಕ್ಕೋಸ್ಕರ ಮಾತಾಡ್ತೀವಿ. ಅವ್ನು ಬಂದ್ಬಿಟ್ಟು ನಾನು ಏನ್ ಮಾಡ್ಬೇಕು, ಹೊಗಳ್ಬೇಕು. ಹಿಂಗ ಆಗುವಾಗ್ಲೇನೆ ಪ್ರೀತಿಯ ಸಹೋದರರೇ ನೋಡಿ, ಅದಕ್ಕೆ ಯಾವಾಗಲೂ ನಾವು ಮನುಷ್ಯರನ್ನ ಮೆಚ್ಚಿಸೋದಕ್ಕೋಸ್ಕರ ಯಾವ್ದು ಮಾಡಬಾರ್ದು. ವಿ ಶುಡ್ ನಾಟ್ ಪ್ಲೀಸ್ ಮೆನ್. ದೇವ್ರನ್ನ ಮೆಚ್ಚಿಸುವಂತೆ ನಾವೇನ್ ಮಾಡ್ಬೇಕು, ನಾವು ನಡಿಬೇಕು. ಫಸ್ಟ್ ಆಫ್ ಆಲ್ ಗಾಸಿಪ್ ಮಾಡೋದೇ ತಪ್ಪು.
ಒಬ್ರು ಬಂದ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡದೆ ಫಸ್ಟ್ ಆಫ್ ಆಲ್ ತಪ್ಪು. ಅದು ಮಾತ್ರ ಅಲ್ಲದೆ ಅವ್ರು ಮಾತಾಡಿದ್ದೇ ಒಂದು, ನಾವು ಇನ್ನೊಬ್ಬರಿಗೆ ಕಮ್ಯುನಿಕೇಟ್ ಮಾಡೋದೇ ಇನ್ನೊಂದು. ಆ ರೀತಿಯಲ್ಲಿ ಏನಾಗಿರ್ಬಾರ್ದು ಅಂತಂದ್ರೆ, ಆ ರೀತಿಯಲ್ಲಿ ಇದ್ರೆ ಅದ್ರ ಮೇಲೆ ಏನಿದೆ ಒಂದು ದೊಡ್ಡ ಪ್ರಾಬ್ಲಮ್ ನಾವು ಏನಾಗ್ತಾ ಇದೆ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ. ಅದಕ್ಕೆ ದೇವ್ರು ಏನ್ ಹೇಳ್ತಾರೆ ಅಂತಂದ್ರೆ, he desires truth in the inward parts ಅಂತ ಹೇಳ್ತಾರೆ. ನಮ್ಮ ಹೃದಯದಲ್ಲಿ ಸತ್ಯನ ಎದುರು ನೋಡುವಂತ, ಸತ್ಯನ ಬಯಸುವಂತ ಒಂದು ದೇವರಾಗಿ ಇದ್ದಾರೆ ನೋಡಿ. ಕೀರ್ತನೆ 51:6, Psalms 51:6. ದೇವರು ತಾನೇ ನ್ಯಾಯಾಧಿಪತಿ. 51:6. ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ, ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು. ಯಥಾರ್ಥ ಚಿತ್ತವೇ ನನಗೆ ಸಂತೋಷ ಸಂತೋಷ ಅಂತ ಹೇಳ್ಬೇಕಂತಂದ್ರೆ, ಸತ್ಯವಾಗಿ ನಡ್ಕೊಳ್ಳೋದೇ ದೇವ್ರಿಗೆ ಏನಾಗಿದೆ ಅಂತ, ದೇವ್ರಿಗೆ ಒಂದು ಸಂತೋಷ ಕೊಡತ್ತಂತೆ. ನಾವು ಸತ್ಯನ ಇದ್ದಿದ್ದಂಗೆ ಹೇಳುವಾಗ ಅದು ದೇವರಿಗೆ ಸಂತೋಷ ಕೊಡುವಂಥದ್ದಾಗಿ ಇದೆ. ಒಂದು ಸ್ವಲ್ಪ ಅದನ್ನ ಚೇಂಜ್ ಮಾಡಿದ್ರು ಅದು ಸತ್ಯ ಅಲ್ಲ. ಕರೆಕ್ಟಾ? ಇದ್ದಿದ್ದನ್ನ ಇದ್ದಂಗೆ ಹೇಳುವಾಗ ಅದು ಸತ್ಯ. ಅದ್ರೊಂದು ಸ್ವಲ್ಪ ಒಂದು ಚೂರ್ ಚೇಂಜ್ ಆದ್ರೂ, ಒಂದು ವರ್ಡ್ ಚೇಂಜ್ ಆದ್ರೂ, ಒಂದು ಲೆಟರ್ ಚೇಂಜ್ ಆದ್ರೂ ಅದೇನಿಲ್ಲ ರೀ, ಇಟ್ ಲಾಸ್ಟ್ ಇಟ್ಸ್ ಒರಿಜಿನಲ್ ಮೀನಿಂಗ್. ಸೊ ಆ ರೀತಿಯಲ್ಲಿ ಏನಿರ್ಬೋದು, ಅದೇ ರೀತಿಯಲ್ಲಿ ಇರಬಾರ್ದು ಅಲ್ವೇ? ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಯ ಸಹೋದರರೇ, ನಮ್ಮನ್ನ ನಾವೇ ಪರೀಕ್ಷಿಸ್ಕೊಂಡು ನೋಡ್ಕೋವಾಗ ನನಗೆ ಫಸ್ಟ್ ಏನಾಗಿರ್ಬೇಕು, ಐ ಶುಡ್ ಬಿ ಟ್ರೂತ್ಫುಲ್ ಫಾರ್ ಮೈ ಸೆಲ್ಫ್. ನನಗೆ ಏನಾಗಿರ್ಬೇಕು, ಸತ್ಯವಾಗಿ ನಾನೇ ಫಸ್ಟ್ ನಾನು ಕರೆಕ್ಟಾಗಿ ನಾನು ಕರೆಕ್ಟ್ ಆಗಿರ್ಬೇಕು. ನಾನು ಹೇಳ್ತಾರದು ಅರ್ಥ ಆಗ್ತಿದ್ಯಾ? ನನಗೆ ನಾನೇನಾಗಿರ್ಬೇಕು, ಕರೆಕ್ಟ್ ಆಗಿರ್ಬೇಕು ಅಲ್ವಾ? ಇವಾಗ ನಾನು ಬಂದ್ಬಿಟ್ಟು ಏನ್ ಮಾಡ್ತೀನಿ ಅಂತಂದ್ರೆ, ಒಬ್ಬರಿಗೆ ಬಂದ್ಬಿಟ್ಟು ನಾನು ಹೇಳ್ತೀನಿ, ಬ್ರದರ್ 5 ನಿಮಿಷದಲ್ಲಿ ಇರ್ತೀನಿ, 5 minutes ಐ ಆಮ್ ದೇರ್. ಆದ್ರೆ 5 minutes ಅಲ್ಲಿ ಇರೋದಿಲ್ಲ. ಅವಾಗ ಏನಾಗುತ್ತೆ ಗೊತ್ತಾ, ಮೈ ವರ್ಡ್ಸ್ ಆರ್ ನಾಟ್ ಟ್ರಸ್ಟ್ಫುಲ್ ವಿದಿನ್ ಮೀ. ನಾನೇ ನನ್ನ ಮಾತಿಗೆ ತಕ್ಕಂತೆ ಏನ್ ಮಾಡ್ತಾ ಇಲ್ಲ, ನಡೀತಾ ಇಲ್ಲ. ಇವಾಗ ನಾನೇ ನಾನು ಮಾತು ಕೊಟ್ಟೆ, ನಾನು ಮಾತಾಡಿದಕ್ಕೆ ತಕ್ಕಂತೆ ನಾನೇ ನಡೆದಿಲ್ಲ ಅಂತ ಹೇಳಿದ್ರೆ, ದೇವರಿಗೆ ಮೆಚ್ಚಿಸುವಂತ ಹೆಂಗ್ ನಡೆಯೋದು? ನಮ್ಮ ಸಹೋದರಿಗೆ ಮೆಚ್ಚಿಸುವ ರೀತಿಯಲ್ಲಿ ಹೆಂಗ್ ನಡೆಯೋದು? ಐ ಹ್ಯಾವ್ ಟು ಫಸ್ಟ್ ಬಿ ಟ್ರೂತ್ಫುಲ್ ಫಾರ್ ಮೀ ಅಲ್ವೇ? ನಾನು ಬೆಳಿಗ್ಗೆ 8 ಗಂಟೆಗೆ ಎದ್ಬೇಕು, 8 ಗಂಟೆಗೆ ನನಗೆ ಹೇಳ್ಕೊಂಡಿರ್ತೀನಿ, ಬೆಳಿಗ್ಗೆ ನಾನು 8 ಗಂಟೆಗೆ ಎದೋಲ್ತೀನಿ ಅಂತ ಹೇಳ್ಬಿಟ್ಟು. ಇದೆಲ್ಲ ಉದಾಹರಣೆಗಳು ಕೊಡ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳ್ಬಿಟ್ಟು. ನಾನು 8 ಗಂಟೆಗೆ ಎದೋಲಿಲ್ಲ ಅಂತ ಹೇಳಿದ್ರೆ, ಐ ಆಮ್ ನಾಟ್ ಕೆಪ್ ಮೈ ವರ್ಡ್, ಐ ಆಮ್ ನಾಟ್ ಕೀಪಿಂಗ್ ಮೈ ವರ್ಡ್. ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಕೆಲವ್ರು ಹೇಳಿದ್ರು ನೋಡಿದ್ದೀರಾ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ನಾನೇನು ಮಾಡ್ತಾ ಇದ್ದೀನಿ ಅಂತ ನನಗೆ ಅಂದ್ರೆ ಏನು ಅರ್ಥ ಅಂತ ಹೇಳಿದ್ರೆ, ದೇ ಹ್ಯಾವ್ ಲಾಸ್ಟ್ ಕಂಟ್ರೋಲ್ ಆಫ್ ದೆಮ್ಸೆಲ್ಸ್. ಅವ್ರು ಏನಾಗ್ತದೆ, ಕಂಟ್ರೋಲ್ ಏನು ಮಾಡ್ಬಿಟ್ಟಿದ್ದಾರೆ, ಬಿಟ್ಬಿಟ್ಟಿದ್ದಾರೆ. ಸಮಥಿಂಗ್ ಎಲ್ಸ್ ಇಸ್ ಇನ್ಫ್ಲೂಯೆನ್ಸಿಂಗ್ ದೆಮ್ ಅಂಡ್ ಸಮಥಿಂಗ್ ಎಲ್ಸ್ ಇಸ್ ಮೇಕಿಂಗ್ ದೆಮ್ ಟಾಕ್. ದೇ ಆರ್ ನಾಟ್ ಟಾಕಿಂಗ್, ಸಮಥಿಂಗ್ ಎಲ್ಸ್ ಇಸ್ ಟಾಕಿಂಗ್. ಅಂದ್ರೆ ಅವ್ನು ಮಾತ್ರ ಒಂದು ಅಲೆಯ ಒಂದು ಮಾಂಸ ಶರೀರ ಏನ್ ಮಾಡ್ತಾ ಇದೆ, ಅವನ್ನ ಕಂಟ್ರೋಲ್ ಮಾಡ್ಕೊಂಡು ನಡೀತಾ ಇದೆ ಅಂತ ನಾವು ನೋಡ್ತೀವಿ ಸಹೋದರರೇ ಅಲ್ವೇ? ಅದು ಮಾತ್ರ ಹೇಳ್ತೀರಾ, ಈ ಸುಳ್ಳು ಹೇಳುವ ತುಟಿ ಇದೆ ಗೊತ್ತಾ, ಲೈಯಿಂಗ್ ಲಿಪ್ಸ್ ಅಂತ ಹೇಳ್ಬೇಕಂತ ಹೇಳಿದ್ರೆ, ಇದು ಒಂದು ರೀತಿಯಾದ ಕಪಟತನ ಅಂತೆ ಇದು. ಲೈಯಿಂಗ್ ಲಿಪ್ಸ್ ಇಸ್ ಕೈಂಡ್ ಆಫ್ ಅ ಹಿಪೋಕ್ರಸಿ ಅಂತ ಹೇಳ್ತಾರೆ. ಕಪಟಿಗಳು ಅಂತ ಸ್ವಾಮಿ ಹೇಳ್ತಾರೆ ಅಲ್ವೇ? ಸೊ ಹೆಂಗೆ ಅಂತ ನೋಡ್ಬೇಕಂತಂದ್ರೆ, ಈ ಒಂದು ಕಪಟಿ, ಯಾಕಂದ್ರೆ ಇದು ಬಂದ್ಬಿಟ್ಟು ದೇವರಿಗೆ ಹಿಡಿದೇ ಇರುವಂತ ಒಂದು ಕ್ಯಾರೆಕ್ಟರ್ ಇದೂನು. ಕಪಟಿಗಳು ಅಂದ್ರೆ ಏನು? ಹಿಪೋಕ್ರೈಟ್ಸ್ ಅಂತ ಹೇಳಿದ್ರೆ ಏನು? ಒಳಗಡೆ ಒಂದು ಹೊರಗಡೆ ಒಂದು. ಸತ್ಯ ಅಲ್ಲ ಯಾಕಂದ್ರೆ ದೇರ್ ಇಸ್ ನೋ ಟ್ರೂತ್. ಸೊ ಲೈಯಿಂಗ್ ಲಿಪ್ಸ್, ಸುಳ್ಳೆಲ್ಲುವಂತ ಒಂದು ತುಟಿ ಯಾವುದಕ್ಕೆ ಒಂದು ಸಮಾನ, ಯಾವುದಕ್ಕೆ ಒಂದು ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ, ಕಪಟಿತನಕ್ಕೆ ಒಂದು ಸಂಬಂಧಪಟ್ಟಿರುವಂತಹದ್ದಾಗಿ ಇದೆ. ಇಟ್ ಇಸ್ ಅ ಫಾರ್ಮ್ ಆಫ್ ಲೈಯಿಂಗ್ ಥ್ರೂ ಆಕ್ಷನ್ಸ್. ನಮ್ಮ ಕ್ರಿಯೆಯಲ್ಲಿ ನಾವು ಸುಳ್ಳೆಲ್ಲುವ ಒಂದು ವಿಷಯ ಕ್ರಿಯೆಗಳಲ್ಲಿ ನಡೆಸ್ತಿರುವಂತಹ ಒಂದು ಕಾರ್ಯ. ಕಪಟಿಗಳಂದ್ರೆ ಅದೇ ಅಲ್ವೇ? ಹೊರಗಡೆ ಒಂಥರ, ಒಳಗಡೆ ಒಂದು ತರ ಇರದೆ ಕಪಟಿತನ. ದೆನ್ ದೇರ್ ಇಸ್ ನೋ ಟ್ರೂತ್ಫುಲ್ನೆಸ್. ಸತ್ಯಂ ಒಂದು ವಿಷಯ ಇಲ್ಲ. ಸೊ ಅಂದ್ರೆ ಹೊರಗಡೆ ಇರೋರಿಗೋಸ್ಕರ ಒಂಥರ ನಾವು ನಡ್ಕೊಂತ ಇದ್ದೀವಿ, ಆದ್ರೆ ನಮ್ಮ ಒಳಗಡೆ ನಾವು ಬೇರೆ ಒಂಥರ ಇದ್ದೀವಿ. ವಿ ಆರ್ ನಾಟ್ ಟ್ರೂತ್ಫುಲ್ ಅಂತ ನಾವು ನೋಡ್ತೀವಲ್ಲ. ಸೊ ಹಿಪೋಕ್ರಸಿ ಇನ್ ಶಾರ್ಟ್ ಅಂತ ಹೇಳ್ಬೇಕಂತಂದ್ರೆ, ಇಟ್ ಇಸ್ ಅ ಲೈ ಆಕ್ಟೆಡ್ ಔಟ್ ಅಂತ ಹೇಳ್ತಾರೆ. ಸುಳ್ಳನ್ನ ಕ್ರಿಯೆಯಲ್ಲಿ ತೋರಿಸುವಂಥದ್ದೇ ಕಪಟಿತನ ಅಂತ ಹೇಳ್ಬಿಟ್ಟು ಅಂತ ಏನ್ ಮಾಡ್ತೀವಿ ಅಂತಂದ್ರೆ ನಾವು ನೋಡ್ತೀವಿ. ಸೊ ನಾವು ಏನ್ ನೋಡ್ಬೇಕಂತ ಪ್ರೀತಿಯ ಸಹೋದರರೇ, ಯು ಹ್ಯಾವ್ ಟು ಬಿ ಓಪನ್. ನಾವು ಇದ್ದದನ್ನ ಓಪನ್ ಆಗಿ ಏನ್ ಮಾಡ್ಬೇಕು, ನಾವು ಮಾತಾಡ್ಬೇಕು. ಸತ್ಯ ಇರೋದು, ನಾವು ಸತ್ಯಕ್ಕೆ ತಕ್ಕಂತೆ ಸತ್ಯವನ್ನ ಮಾತ್ರ ಏನ್ ಮಾಡ್ಬೇಕು, ನಾವು ಮಾತಾಡ್ಬೇಕು. ಇಂಥ ಒಂದು ಗುಣಗಳು ನಮ್ಮ ಒಂದು ಅಂತರಾಲದಲ್ಲಿ ಇಲ್ಲ ಅಂತ ಹೇಳಿದ್ರೆ, ಸತ್ಯನ ಮಾತಾಡುವಂತ ಒಂದು ಕ್ಯಾರೆಕ್ಟರ್, ಸತ್ಯವನ್ನ ಒಂದು ಮ್ಯಾನಿಫೆಸ್ಟೇಷನ್, ಸತ್ಯನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅದು ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ, ಸತ್ಯದ ಒಂದು ಗುಣಗಳು ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ, ನಾವು ದೇವ್ರನ್ನ ಮೆಚ್ಚೋದಕ್ಕೆ ಆಗೋದಿಲ್ಲ. ದೇವ್ರು ನಮ್ಮನ್ನು ಏನ್ ಮಾಡಲ್ಲ, ನಮ್ಮನ್ನ ಮೆಚ್ಚೋದಿಲ್ಲ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ ಅಲ್ವೇ? ಯಾಕಂದ್ರೆ ದೇವ್ರು ಬಂದ್ಬಿಟ್ಟು ಗಾಡ್ ವ್ಯಾಲ್ಯೂಸ್ ಜೆನ್ಯೂನ್ ಟ್ರೂತ್ಫುಲ್ನೆಸ್. ನಿಜವಾದ ಒಂದು ಸತ್ಯನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇವರು ಬಯಸುವಂತವರಾಗಿ ಇದ್ದಾರೆ. ಬರೀ ಮಾತಲ್ಲಿ ಮಾತ್ರ ಅಲ್ಲ, ನನ್ನ ಹೃದಯದಲ್ಲಿನೂ ಏನಾಗಿರ್ಬೇಕು, ಆ ಸತ್ಯ ಒಂದು ವಿಷಯ ನನ್ನ ಹೃದಯದಲ್ಲಿನೂ ಇರಬೇಕು. ನನ್ನ ಕ್ಯಾರೆಕ್ಟರೇ ಇಲ್ಲ, ಆದರೆ ಬೇರೆಯವ್ರಿಗೋಸ್ಕರ ನನ್ನ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಕೊಂಡು ಅವ್ರು ನನ್ನ ಒಳ್ಳೆಯವನಂತ ಹೇಳ್ಬೇಕು ಅಂತ ಅದಕ್ಕೋಸ್ಕರ ನಾನು ಒಂದು ರೀತಿಯಾದ ಕ್ಯಾರೆಕ್ಟರ್ ಏನು ಮಾಡ್ತಾ ಇರ್ತೀನಿ, ತೋರಿಸ್ತೀನಿ. ಪ್ರಿಟೆಂಡಿಂಗ್ ಟು ಬಿ ಸಮನ್ ಎಲ್ಸ್ ಇನ್ ಫ್ರಂಟ್ ಆಫ್ ಅದರ್ಸ್, ಬಟ್ ಯು ಆರ್ ಸಮಥಿಂಗ್ ಎಲ್ಸ್ ಡಿಫ್ರೆಂಟ್ ಇನ್ ವಿದಿನ್ ಯು.
ಅಲ್ವೇ? ಸೊ ಯೋಚನೆ ಮಾಡಿ ನೋಡಿ, ಯಾಕಂದ್ರೆ ಈ ಒಂದು ಕಾರ್ಯಗಳು ಬಂದ್ಬಿಟ್ಟು ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಈ ಒಂದು ಕಾರ್ಯಗಳು ಇನ್ನು ಕೊರತೆಗಳು ನಮ್ಮಲ್ಲಿ ಏನಾಗಿದೆ, ಪ್ರತಿಯೊಬ್ಬರಲ್ಲಿ ಒಂದು ಕೊರತೆಗಳು ಇದೆ. ನಾವು ಒಬ್ಬರ ಹತ್ರ ಒಂಥರ, ಇನ್ನೊಬ್ಬರ ಹತ್ರ ಇನ್ನೊಂದು ರೀತಿಯಲ್ಲಿ ನಾವು ನಡ್ಕೊಳ್ಳಂಗೆ ಇಲ್ಲ ಪ್ರೀತಿಯ ಸಹೋದರರೇ. ಅದು ಏನಿಲ್ಲ, ಅದು ಆ ರೀತಿಯಲ್ಲಿ ಇದ್ರೆ ಅದು ನಮ್ಮಲ್ಲಿ ನಾವೇ ಕಪಟಿಗಳಂತ ನಾವೇ ಅನ್ಸ್ಕೊಳ್ಳೋಣ. ಲೆಟ್ಸ್ ಕಾಲ್ ಅವರ್ ಸೆಲ್ಫ್ ಹಿಪೋಕ್ರೈಟ್ಸ್ ಅಂತ ನಾವೇನ್ ಮಾಡೋಣ ಅಂತ ನಾವು ನೋಡೋಣ. ಸೊ ಒಂದು ಸತ್ಯವಂತಿಕೆಗೆ ಏನ್ ಮಾಡೋಣ ಅಂತಂದ್ರೆ, ಕೆಲವೊಂದು ಉದಾಹರಣೆಗಳು ನಾವು ನೋಡೋದಾದ್ರೆ, ವಾಕ್ಯಗಳನ್ನ ನಾನು ಓದೋದು ಕಡಿಮೆ ಮಾಡ್ಬಿಡ್ತೀನಿ, ಯಾಕಂದ್ರೆ ಬ್ರದರ್ಗೆ ನಾವು ಇದು ಮಾಡಬೇಕು, ಅಕಾಮಡೇಟ್ ಮಾಡಬೇಕು. ಯೇಸು ಸ್ವಾಮಿ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಎಕ್ಸಾಂಪಲ್. ಯೇಸು ಸ್ವಾಮಿ ಒಂದು ಒಳ್ಳೆ ಒಂದು ಉದಾಹರಣೆ ಏನಾಗಿದೆ ನಮಗೆ ಇದ್ದಾರೆ. ಸತ್ಯನ ಮಾತಾಡೋದು, ಸತ್ಯನ ಬಿಟ್ಟು ಅವ್ರು ಏನ್ ಮಾಡಿಲ್ಲ, ಏನು ಮಾತಾಡಿಲ್ಲ. ಅದಕ್ಕೆ ನಮ್ಗೆ ಏನಾಗಿದೆ, ವಾಕ್ಯಗಳು ಏನಾಗಿದೆ ಇದೆ. ಒಂದು ವಾಕ್ಯ ನಿಮಗೆ ಕೊಡೋದಿಲ್ಲ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಜಾನ್ 14:6 ಒಂದು ವಾಕ್ಯ ನಮಗೆ ಇದೆ. ಅದು ಮಾತ್ರ ಅಲ್ಲದೆ, ಸ್ವಾಮಿ ಬಂದ್ಬಿಟ್ಟು ಆತನ ಶತ್ರುಗಳಿಂದನೂ ಏನಂತ ಒಂದು ಹೆಸರು ಪಡ್ಕೊಂಡ್ರೆ ಅಂತ ಹೇಳಿದ್ರೆ, ಯು ಸ್ಪೀಕ್ ದ ಟ್ರೂತ್. ಆತನ ಶತ್ರುಗಳು ಏನ್ ಹೇಳಿದ್ರಂತೆ ಸ್ವಾಮಿನ ನೋಡಿ, ಯು ಸ್ಪೀಕ್ ದ ಟ್ರೂತ್ ಅಂತ ಹೇಳಿದ್ರಂತೆ. ನೀವು ಸತ್ಯನ ಮಾತಾಡ್ತೀರಂತ ಗೊತ್ತು ಸ್ವಾಮಿ ನಮಗೆ ಅಂತ. ಆತನ ಶತ್ರುಗಳು ಲೋಕದಲ್ಲಿ ಇರೋರು ಏನ್ ಮಾಡಿದ್ರಂತೆ ಹೇಳ್ಬೇಕಂತ ಹೇಳಿದ್ರೆ, ಅವ್ರು ಯಾವ ರೀತಿಯಲ್ಲಿ ನಡ್ಕೊಂಡಿರ್ಬೋದು ಅಂತ ನಾವು ನೋಡೋಣ. ಆ ವಚನ ಓದ್ಬಿಡೋಣ ಅಷ್ಟೇ. ಮತ್ತೇನ್ ಬರೆದ ಸುವಾರ್ತೆ 22:16, Matthew 22:16. ಶಿಷ್ಯರನ್ನು ಇವರು ಬಂದು, ಗುರುವೇ, ನೀನು ಸತ್ಯವಂತನು, ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವವನು, ಯಾರಿಗೂ ಹೆದರದವನು. ನೋಡಿದ್ರ, ನೀನು ಸತ್ಯವಂತನು, ದೇವರ ಮಾತನ್ನ ಸತ್ಯವಾಗಿ ಬೋಧಿಸುವವನು. ಇದು ಬಂದ್ಬಿಟ್ಟು ಸ್ವಾಮಿಯ ಒಂದು ಶತ್ರುಗಳು ಹೇಳ್ತಾರೆ ಒಂದು ಕಾರ್ಯ, ಸ್ವಾಮಿನ ಸಿಕ್ಕಾಕ್ಸುವುದಕ್ಕೆ ಮಾಡುವಂತ ಒಂದು ಹೆರೋದಿಯರು ಏನ್ ಮಾಡ್ತಾರೆ, ಬಂದ್ಬಿಟ್ಟು ಇದನ್ನ ಮಾತಾಡ್ತಾರೆ. ಸೊ ಅಂದ್ರೆ ಅವ್ರಿಗೆ ಏನ್ ಗೊತ್ತಿದೆ, ಸ್ವಾಮಿ ಸತ್ಯನ ಮಾತಾಡುವಂತಾರೆ ಅಂತಂದ್ರೆ, ಸ್ವಾಮಿ ಒಂದು ಸತ್ಯ ಹೆಂಗಿರ್ಬೋದು ನೋಡಿ. ಹಂಗಂದ್ರೆ ಅವ್ರ ಮಾತು ಹೆಂಗ್ ಮಾತಾಡಿರ್ಬೋದು, ಎಂತ ಒಂದು ಗುಣ ಅವರಲ್ಲಿ ಇದಿರ್ಬೋದು. ಆ ರೀತಿಯಲ್ಲಿ ನಾವು ಎಷ್ಟು ಸರ್ಟಿಫಿಕೇಟ್ ಪಡ್ಕೋಬೇಕಂತ ಹೇಳಿದ್ರೆ, ಅದು ಹೃದಯದಲ್ಲಿ ಏನಾಗಿರ್ಬೇಕು ಇದ್ರೆ ಮಾತ್ರ ಸಾಧ್ಯ ಪ್ರೀತಿಯ ಸಹೋದರ. ಇಲ್ಲಾಂದ್ರೆ ಏನ್ ಮಾಡೋಕ್ಕಾಗಲ್ಲ, ಅದನ್ನ ಸಾಧ್ಯ ಇಲ್ಲ ಅಂತ ನಾವು ನೋಡ್ತೀವಿ ಅಲ್ವೇ? ಸೊ ಅದೊಂದು. ಅದು ಮಾತ್ರ ಅಲ್ಲದೆ, ಸ್ವಾಮಿ ಬಂದ್ಬಿಟ್ಟು ಆತನ ಒಂದು ಜೀವ ನಷ್ಟ ಆದ್ರೂ ಪರವಾಗಿಲ್ಲ, ಇವನ್ ಇಟ್ ಹ್ಯಾಡ್ ಟು ಕಾಸ್ಟ್ ಹಿಸ್ ಲೈಫ್, ಆತನ ಜೀವನ ನಷ್ಟ ಆದ್ರೂ ಪರವಾಗಿಲ್ಲ, ನಾನು ಸತ್ಯನ ಮಾತ್ರ ಏನ್ ಮಾಡ್ತೀನಿ, ಮಾತಾಡ್ತೀನಿ ಎಂಬ ರೀತಿಯಲ್ಲಿ ಬಂದ್ಬಿಟ್ಟು ಸ್ವಾಮಿನ ಅದರಲ್ಲಿ ಇದ್ರಂತ ನಾವು ನೋಡ್ತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡ್ಬೇಕಂತಂದ್ರೆ, ನತಾನಿಯಲ್ ಬಗ್ಗೆ ಬಂದ್ಬಿಟ್ಟು ಸ್ವಾಮಿನ ಏನ್ ಮಾಡ್ಬಿಡ್ತಾರೆ, ಸರ್ಟಿಫಿಕೇಟು ಕೊಟ್ಬಿಡ್ತಾರೆ. ಆತನಿಗೆ ಬಂದ್ಬಿಟ್ಟು ಸತ್ಯ ಗೊತ್ತಿಲ್ಲ ಅಂದ್ರೂ ಆತನಿಗೆ ಏನ್ ಗೊತ್ತಿತ್ತೋ ಅದನ್ನ ಓಪನ್ ಆಗಿ ಏನ್ ಮಾಡಿದ್ರು, ಓಪನ್ ಆಗಿ ಕನ್ಫ್ಯೂಸ್ ಮಾಡಿದ್ರು ಅದನ್ನ. ಅದಕ್ಕೆ ಸ್ವಾಮಿ ಅವನ್ನ ನೋಡ್ಬಿಟ್ಟು, ಇದನ್ನು ನಿಜವಾದ ಯಹೂದ್ಯನು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಈಸ್ ಅ ರಿಯಲ್ ಜ್ಯೂ ಅಂತ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ತಿಳಿಸ್ತಾರೆ. ವಚನ ನೋಡಿ, ಜಾನ್ 1:47, ಯೋಹಾನನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 47ನೇ ವಚನ. ಯೇಸು ತನ್ನ ಕಡೆಗೆ ಬರುವ ನತಾನಯೇಲನನ್ನು ಕಂಡು ಅವನ ವಿಷಯವಾಗಿ, ಇಗೋ, ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ. ನೋಡಿದ್ರ, ಆತನಲ್ಲಿ ಕಪಟ ಇಲ್ಲ ಅಂತಂದ್ರೆ ಸುಳ್ಳಿಲ್ಲ, ಆತನಲ್ಲಿ ಕಪಟ ಇಲ್ಲ ಅಂತ ಹೇಳ್ತಾರೆ. ಆತನ ಸುಳ್ಳು ಇಲ್ಲ. ಆತನಿಗೆ ಏನ್ ಗೊತ್ತಿತ್ತು, ಏನ್ ತಿಳಿದುಕೊಂಡು ಅದನ್ನ ಬಂದ್ಬಿಟ್ಟು ಓಪನ್ ಆಗಿ ಏನ್ ಮಾಡ್ದ, ಕನ್ಫ್ಯೂಸ್ ಮಾಡ್ದೆ. ಓಪನ್ ಆಗಿ ಅದನ್ನ, ಯಾವ ಒಂದು ಗುಣ ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕು. ಒಬ್ರು ಬೇಜಾರು ಪಡ್ಕೊಂತಾರೆ ಅಂತ ಹೇಳ್ಬಿಟ್ಟಂತ ನಾವು ಅದನ್ನ ಟ್ವಿಸ್ಟ್ ಮಾಡಬಾರ್ದು, ಅದನ್ನ ಚೇಂಜ್ ಮಾಡಬಾರ್ದು ಅಲ್ವೇ? ನಮ್ಗೆ ಅವಾಗ ಒಳ್ಳೆ ಒಂಥರ ಒಂದು ಗುಣ ಇದೆ, ಒಳ್ಳೆ ಒಂಥರ ಗುಣ ನಾವು ಏನ್ ಮಾಡ್ತಿದ್ವಿ, ನಾವು ಎಕ್ಸಿಬಿಟ್ ಮಾಡೋ ರೀತಿಯಲ್ಲಿ ಏನಾಗ್ಬಿಡುತ್ತೆ, ಅದು ಆಗ್ಬಿಡುತ್ತೆ ಪ್ರೀತಿಯ ಸಹೋದರರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ಬೇಕಂತಂದ್ರೆ, ದಾನಿಯಲ್ ನಾವು ಒಂದು ವಿಷಯ ನೋಡ್ಬೇಕಂತಂದ್ರೆ ನೋಡಿ, ಆತನ ಬಂದ್ಬಿಟ್ಟು ಸಿಂಹದ ಒಂದು ಗವಿಯಲ್ಲಿ ಹಾಕಿದ್ರು ನನ್ನ ಪರವಾಗಿಲ್ಲ, ನಾನು ಸತ್ಯ ಏನಿದೆಯೋ ಅದನ್ನೇ ಮಾಡ್ತೀನಿ, ಸತ್ಯಕ್ಕೆ ತಕ್ಕಂತಾನೆ ನಡ್ಕೊಂತೀನಿ, ಇವನ್ ಇಫ್ ಇಟ್ ಕಾಸ್ಟ್ ಅವರ್ ಲೈಫ್. ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ ನಾನು ಅಲ್ವೇ, ಸತ್ಯ ಹೇಳೋದ್ರಿಂದ ನಾನು ಏನು ಹಾನಿಕಾರ ಆಗ್ಬಿಡತ್ತೋ, ನಾನು ಯಾರಿಂದ ಏನು ಬಯಸ್ಕೋಬೇಕು, ಪರವಾಗಿಲ್ಲ ರೀ, ಬಯಸ್ಕೊಲ್ಲ. ಆದ್ರೆ ಸತ್ಯನ ಮಾತ್ರ ಏನ್ ಮಾಡೋಣ, ಮಾತಾಡೋಣ. ಇದನ್ನ ನೀವು ಟೆಸ್ಟ್ ಮಾಡಿ ನೋಡಿ, ನಿಮ್ಗೆ ಒಂದು ಒಳ್ಳೆ ಫೀಲಿಂಗ್ ಸಿಗುತ್ತೆ ನಿಮಗೆ. ನಾವು ಕ್ರಿಸ್ತನ ಒಂದು ಹೆಜ್ಜೆ ಜಾಡಿಯಲ್ಲಿ ನಡೆಯುವಂತ ರೀತಿಯಲ್ಲಿ ಒಂದು ಫೀಲಿಂಗ್ ಸಿಗ್ಬಿಡ್ತದೆ ನಿಮಗೆ. ನಮಗೆ ಒಂದು ತೃಪ್ತಿ ಇರ್ತದೆ ಮನಸ್ಸಲ್ಲಿ. ಏನು ತೃಪ್ತಿ ಇರ್ತದೆ ಗೊತ್ತಾ ಮನಸ್ಸಲ್ಲಿ? ಐ ಹ್ಯಾವ್ ವಾಕ್ಡ್ ಇನ್ ಟ್ರೂತ್. ನಾನು ಸತ್ಯದಲ್ಲಿ ಏನಾಗಿದ್ದೀನಿ, ನಾನು ನಡೆದಿದ್ದೀನಿ. ಒಂದೊಂದು ದಿವಸ ನಾವು ಅದನ್ನ ನಾವು ಇನ್ವೆಸ್ಟಿಗೇಟ್ ಮಾಡ್ಕೊಂಡು ನಮ್ಮನ್ನು ಎಕ್ಸಾಮಿನ್ ಮಾಡ್ಕೋವಾಗ ನಮಗೆ ಅರ್ಥ ಆಗತ್ತೆ, ನಾವೇನಾಗಿರ್ತೀವಿ, ಸತ್ಯದಲ್ಲಿ ನಡೆದಿದ್ದೀನಿ, ಸತ್ಯನ ಹೇಳಿ ನಾನು ಬಯಸ್ಕೊಂಡಿದ್ದೀನಿ, ಪರವಾಗಿಲ್ಲ, ನೆಕ್ಸ್ಟ್ ನಾವ್ ಏನ್ ಮಾಡೋಣ, ಸತ್ಯನೇ ಹೇಳೋಣ, ಬಟ್ ಅದ್ರ ಬಯಸ್ಕೊಳ್ಳೋ ರೀತಿಯಲ್ಲಿ ನಡ್ಕೊಳ್ಳೋಣ. ವಿ ಸ್ಟಾರ್ಟ್ ಚೇಂಜಿಂಗ್. ಒಂದ್ ಸ್ವಲ್ಪ ಯೋಚನೆ ಮಾಡಿ, ನಾವು ಬಂದ್ಬಿಟ್ಟು ಸತ್ಯನ ಹೇಳ್ದೆ ಅವ್ರು ಬೈತಾರೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ತಪ್ಪಿಸ್ಕೊಳ್ಳುವಾಗ ಅದ್ ಏನಾಗತ್ತೆ ಗೊತ್ತಾ, ಹ್ಯಾಬಿಟ್ ಆಗ್ಬಿಡತ್ತೆ, ಅಭ್ಯಾಸ ಆಗ್ಬಿಡತ್ತೆ. ಓಕೆ ಅಪ್ಪ, ದಿಸ್ ಇಸ್ ದ ವೇ, ಹೌ ಐ ಕ್ಯಾನ್ ಎಸ್ಕೇಪ್. ನಾನು ಅಲ್ಲೇ ಲೇಟಾಗಿ ಎದ್ಬಿಟ್ಟು ನಾನು ಆಫೀಸ್ಗೆ ಹೋದ್ರೂ ಅವ್ರ ಹತ್ರ ನಾನು ಬೈಸ್ಕೋಬಾರ್ದು ಅಂತ ಹೇಳಿದ್ರೆ ಒಂದು ಸುಳ್ಳು ಹೇಳ್ಬಿಡೋಣ, ಹಂಗೇ ಕಾಲ ಕಳೆದೋಗ್ತಾ ಇರ್ತದೆ ಡೈಲಿ ಅಲ್ವೇ? ಒಬ್ರು ನನ್ನ ಬೈತಾರೆ ಅಂತ ಬಿಟ್ಟು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸುಳ್ಳು ಹೇಳೋದನ್ನ ಸ್ಟಾರ್ಟ್ ಮಾಡ್ಬಿಡ್ತೀವಿ. ದಿಸ್ ಇಸ್ ಹೌ ಇಟ್ ಬಿಗಿನ್ಸ್. ಇದೇ ಹಿಂಗೆ ಸ್ಟಾರ್ಟ್ ಆಗುತ್ತೆ ಪ್ರೀತಿಯ ಸಹೋದರರೇ ಅಲ್ವೇ? ಬಟ್ ಸತ್ಯ ಹೇಳ್ಬಿಟ್ಟು ಬಯಸ್ಕೊಳ್ಳೋದು ಒಳ್ಳೇದು. ಸತ್ಯ ಹೇಳ್ಬಿಟ್ಟು ಬಯಸ್ಕೋವಾಗ ನಮಗೆ ಗೊತ್ತಾಗ್ತದೆ, ನಾನು ಸತ್ಯ ಹೇಳಿದ್ದೀನಿ, ಅಟ್ಲೀಸ್ಟ್ ಒಂದು ತೃಪ್ತಿ ಇರ್ತದೆ, ಸತ್ಯವಾಗಿ ನಾನು ಸತ್ಯನ ಹೇಳಿದ್ದೀನಿ, ನಾಳೆ ಬಯಸ್ಕೊಳ್ಳೋ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೂ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ವಿ ಸ್ಟಾರ್ಟ್ ವಾಕಿಂಗ್ ಇನ್ ಇಂಟಿಗ್ರಿಟಿ ಆಲ್ಸೋ.
ಪ್ರಾಮಾಣಿಕತೆ ನಡ್ಕೊಳ್ಳೋದಕ್ಕೆ ನಾವೇನ್ ಮಾಡ್ತೀವಿ, ಅದಕ್ಕೆ ಹಂಗೆ ಕನೆಕ್ಷನ್ ಬರುತ್ತೆ ನಮಗೆ. ಸತ್ಯಕ್ಕೂ ಬಂದು ಪ್ರಾಮಾಣಿಕತೆಗೆ ಕನೆಕ್ಷನ್ ಹಿಂಗೆ ಈ ರೀತಿಯಲ್ಲಿ ಏನಾಗುತ್ತೆ ಬರುತ್ತೆ ಅಂತ ನಾವು ನೋಡ್ತೀವಿ. ಸೊ ದಾನಿಯೇಲ ಒಂದು ವಿಷಯದಲ್ಲಿ ನೀವು ವಚನ ಓದೋದ್ ಬೇಡಿ ಸಿಸ್ಟರ್, ನೋಟ್ ಮಾಡ್ಕೊಳ್ಳಿ, ಯಾಕಂದ್ರೆ ದೊಡ್ಡ ಅಧ್ಯಾಯ ಅದು. ದಾನಿಯೇಲನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 10ರಿಂದ 23 ವಾಕ್ಯಗಳಲ್ಲಿ ದಾನಿಯೇಲನ ಬಗ್ಗೆ ನಮ್ಗೆ ಹಲವಾರು ಸಾಕ್ಷಿಗಳು ಏನಾಗಿದೆ ಅಂತಂದ್ರೆ ಇದೆ ಅಲ್ವೇ ಅಂತ ನಾವು ನೋಡ್ತೀವಿ. ಸೊ ಇದು ಸತ್ಯವಂತಿಕೆ ಬಗ್ಗೆ. ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಪ್ರಾಮಾಣಿಕತೆ, ಇಂಟಿಗ್ರಿಟಿ ಬಗ್ಗೆ ಏನ್ ಮಾಡೋಣ ನಾವು ನೋಡೋಣ. ಸೊ ಪ್ರಾಮಾಣಿಕತೆ ಏನಪ್ಪಾ ಪ್ರಾಮಾಣಿಕತೆ ಅಂತ ಅಂದ್ರೆ ನೋಡ್ಬೇಕಂತ ಹೇಳಿದ್ರೆ, ಇದು ನಮ್ಮ ಮಾತಿಗಿಂತಲೂ ಇನ್ನ ಆಳವಾಗಿ ಹೋಗುವಂತ ಒಂದು ವಿಷಯ. ನಮ್ಮ ಮಾತಿಗಿಂತಲೂ ಇನ್ನ ಆಳವಾಗಿ ಹೋಗುವಂತ ವಿಷಯ ಇದು ಏನಂತ ಹೇಳಿದ್ರೆ ನಮ್ಮ ಬದುಕು, ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ. ಇಟ್ ಇಸ್ ಅಬೌಟ್ ಅವರ್ ಹೋಲ್ ಲೈಫ್ ಅಂತ ನಾವು ನೋಡ್ತೀವಿ ಅಲ್ವಾ. ಸೊ ಪ್ರಾಮಾಣಿಕತೆ ಅಂತ ಹೇಳಿದ್ರೆ ಲಿವಿಂಗ್ ಅ ಲೈಫ್ ದಟ್ ಇಸ್ ಹೋಲ್, ಪೂರ್ಣವಾಗಿ ನಾವು ನಡೆಯುವಂಥದ್ದು, ಪರಿಪೂರ್ಣವಾಗಿ ನಡೆಯುವಂಥದ್ದು, ಪೂರ್ಣವಾಗಿ ಅಲ್ವಾ. ದೇವರ ಚಿತ್ತಕ್ಕೆ ತಕ್ಕಂತೆ, ದೇವರ ಒಂದು ವಾಕ್ಯಕ್ಕೆ ತಕ್ಕಂತೆ ಲಿವಿಂಗ್ ದ ಲೈಫ್ ಇನ್ ಹೋಲ್ ಅಂಡ್ ಕನ್ಸಿಸ್ಟೆಂಟ್, ಒಂದೇ ರೀತಿಯಲ್ಲಿ ಏಕ ರೀತಿಯಲ್ಲಿ ನಡೆದುಕೊಳ್ಳುವಂಥ ಒಂದು ಕಾರ್ಯ. ಅನ್ಡಿವೈಡೆಡ್, ಲೋಕದಲ್ಲಿ ಒಂಥರ, ಸಭೆಯಲ್ಲಿ ಒಂಥರ, ಇಲ್ಲದೆ ಇರುವಂತ ಒಂದು ವಿಷಯ. ನಾನು ಸಭೆಯಲ್ಲಿ ಹೆಂಗಿದ್ದೀನೋ ಲೋಕದಲ್ಲಿನೂ ಹಂಗೇನಾಗಿರ್ಬೇಕು, ಲೋಕದಲ್ಲಿನೂ ಹಂಗೆ ಇರ್ಬೇಕು. ಸತ್ಯಕ್ಕೂ ಸುಳ್ಳು, ಸತ್ಯನೂ ನನ್ನಲ್ಲಿದೆ, ಸುಳ್ಳು ನನ್ನಲ್ಲಿದೆ ಅಂತ ಹೇಳ್ಬಿಟ್ಟು ಆ ರೀತಿಯಲ್ಲಿ ಜೀವಿಸಬಾರ್ದ್ರಿ. ಐ ಶುಡ್ ಲಿವ್ ಅ ಲೈಫ್ ಓನ್ಲಿ ಆಫ್ ಟ್ರೂತ್. ಇದೇ ಬಂದ್ಬಿಟ್ಟು ಪ್ರಾಮಾಣಿಕತೆ. ಅಷ್ಟೇ ಸಿಂಪಲ್ ಆಗಿ ನೋಡ್ಬೇಕಂದ್ರೆ ಅದೇ. ಅಂದ್ರೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯು ಆರ್ ದ ಸೇಮ್ ಪರ್ಸನ್ ಇನ್ ಪಬ್ಲಿಕ್ ಆಸ್ ವೆಲ್ ಆಸ್ ಇನ್ ಪ್ರೈವೇಟ್. ಜನರ ಮುಂದೇನು, ಜನರು ಇಲ್ಲದೆ ಇರುವಾಗ್ಲೂ ನೀವು ಒಂದೇ ರೀತಿಯಲ್ಲಿ ಇರುವವನು, ಒಂದೇ ರೀತಿಯಲ್ಲಿ ನಾವು ಇರುವವರು ಅಂತ ನಾವು ನೋಡ್ತೀವಿ ಅಲ್ವಾ. ಸೊ ಅದು ವರ್ಡ್ ಇಂಟಿಗ್ರಿಟಿ ಕಮ್ಸ್ ಫ್ರಮ್ ದ ಐಡಿಯಾ ಆಫ್ ಹೋಲ್ನೆಸ್, ಒಂದು ಪೂರ್ಣತೆ ಎಂಬ ಒಂದು ವಾಕ್ಯದ ಒಂದು ಅಡಿಯಲ್ಲಿನೇ ಈ ಒಂದು ಪ್ರಾಮಾಣಿಕತೆ ಎಂಬ ಒಂದು ವಿಷಯ ಬರೋದನ್ನ ನಾವು ನೋಡ್ತೀವಿ. ನೋಡಿ ಕೆಲವು ವಾಕ್ಯಗಳು ಓದೋಣ ನೋಡಿ. ಅದಕ್ಕೆ ನಾವು ಜ್ಞಾನೋಕ್ತಿ ಪ್ರಾವರ್ಬ್ಸ್ 10:9 ವಾಕ್ಯ ಓದಿದ್ವಿ, ಇನ್ನೊಂದ್ಸತಿ ಓದ್ಬಿಡಿ ಪರವಾಗಿಲ್ಲ. ಪ್ರಾವರ್ಬ್ಸ್ 10:9 ಜ್ಞಾನೋಕ್ತಿ 10:9, 10ನೇ ಅಧ್ಯಾಯ 9ನೇ ವಚನ. ನಿರ್ದೋಷದ ನಡತೆಯವನು ನಿರ್ಭಯವಾಗಿ ನಡೆಯುವನು, ವಕ್ರ ಮಾರ್ಗಿಯು ಬಯಲಿಗೆ ಬೀಳುವನು. ನಿರ್ದೋಷದಿಂದ ನಡಿಬೇಕು. ನಡತೆ. ನಿರ್ದೋಷದಿಂದ ನಡೆಯುವಾಗ ಭಯ ಇಲ್ಲದೆ ನಡಿಬಹುದಂತೆ. ಯು ಡೋಂಟ್ ಹ್ಯಾವ್ ಟು ಫಿಯರ್. ನಿರ್ಭಯವಾಗಿ ನಾವು ನಡೆಯುವನು. ನಡೆಯುವುದು. ಯಾವಾಗ ಸುಳ್ಳು ಹೇಳ್ಕೊಂಡು ನಾವು ಪ್ರಾಮಾಣಿಕತೆ ಇಲ್ದಿರ ನಡಿತೀವೋ ಅವಾಗಲೇ ನಮ್ಗೆ ಏನಾಗಿದೆ, ಅವ್ರಿಗೆ ಗೊತ್ತಾಗ್ಬಿಟ್ರೆ ನಾನು ಸುಳ್ಳಿದ್ದೀನಿ ಅಂತ ಹೇಳ್ಬಿಟ್ಟಂತ ಆ ಫಿಯರ್ ಏನಿರುತ್ತೆ ಯಾವಾಗಲೂ, ಆ ಭಯ ಏನಿರುತ್ತೆ ಯಾವಾಗಲೂ ನಲ್ಲಿ ಇರುತ್ತೆ. ವಿ ವಿಲ್ ಬಿ ಲಿವಿಂಗ್ ಅ ಲೈಫ್ ಆಫ್ ಫಿಯರ್. ಭಯದಿಂದ ಬದುಕನ್ನ ಲೀಡ್ ಮಾಡೋ ರೀತಿಯಲ್ಲಿ ಆಗ್ತಾ ಇರುತ್ತೆ ಪ್ರೀತಿಯ ಸಹೋದರರೇ. ಸ್ವಲ್ಪ ಯೋಚನೆ ಮಾಡಿ. ಎಲ್ಲ ಒಂದು ಕಾರ್ಯಗಳಲ್ಲಿ ಈ ಒಂದು ಕಾರ್ಯ ಬಂದ್ಬಿಟ್ಟು ಚಿಕ್ಕ ವಿಷಯಗಳಲ್ಲಿ ನಾವು ಹಲವಾರು ವಿಷಯಗಳು ಇದನ್ನ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ವಿ ಆರ್ ನಾಟ್ ಫಾಲೋಯಿಂಗ್. ಇದನ್ನ ನಾವು ಸತ್ಯಕ್ಕೆ ತಕ್ಕಂತೆ ನಡೀತಾ ಇಲ್ಲ. ನಮ್ಮಲ್ಲಿ ಚಿಕ್ಕ ಕೊರತೆಗಳು ಏನಾಗಿದೆ, ವಿಷಯಗಳು ಇದೆ. ಅದನ್ನ ಏನ್ ಮಾಡೋಣ, ಅದನ್ನ ನಾವು ಫಸ್ಟ್ ಅದನ್ನ ನಾವು ಸರಿ ಮಾಡೋಣ. ಜ್ಞಾನೋಕ್ತಿ 11:3 ಓದಿ. ಪ್ರಾವರ್ಬ್ಸ್ 11:3. ಯಥಾರ್ಥವಂತರಿಗೆ ಸರಳತೆಯು ಮಾರ್ಗದರ್ಶಕ, ವಂಚಕರಿಗೆ ವಕ್ರತೆಯು ನಾಶಕ. ಓಕೆ. ಪ್ರಾವರ್ಬ್ಸ್ 28:18. ಜ್ಞಾನೋಕ್ತಿ 28:18. 28:18. ಸನ್ಮಾರ್ಗಿಗೆ ಉದ್ಧಾರ, ವಕ್ರ ಮಾರ್ಗಿಗೆ ತಟ್ಟನೆ ಪತನ. ಸನ್ಮಾರ್ಗಿಗೆ ಉದ್ಧಾರ. ಉದ್ಧಾರ ಅಲ್ವಾ. ಯಥಾರ್ಥ ಪ್ರಾಮಾಣಿಕತೆಯಿಂದ ನಡ್ಕೊಂಡು ಬಂದ್ಬಿಟ್ಟು ಏನಾಗ್ತಾನೆ ಅಂತಂದ್ರೆ ಉದ್ಧಾರ ಆಗ್ತಾನೆ ಎಂಬ ಒಂದು ವಿಷಯ ನಾವು ಏನ್ ಮಾಡ್ತೀವಿ ಅಂತ ನಾವು ಇಲ್ಲಿ ನೋಡ್ತೀವಿ. ಈ ಒಂದು ಪ್ರಾಮಾಣಿಕತೆ ಅಥವಾ ನೈತಿಕತೆ ಎಂಬ ಒಂದು ವಿಷಯ ಬಂದ್ಬಿಟ್ಟು ಇದು ನಮ್ಮ ಒಂದು ಸದ್ಗುಣವಾಗಿ ಮಾತ್ರ ಇಲ್ಲದೆ, ಇಟ್ ಶುಡ್ ನಾಟ್ ಓನ್ಲಿ ಬಿ ಅವರ್ ವರ್ಚ್ಯೂ. ಇದೊಂದು ಸದ್ಗುಣ ಮಾತ್ರ ಇಲ್ಲದೆ ಇದೇ ನಮ್ಮ ಒಂದು ಮಾರ್ಗದರ್ಶಿ ಆಗಿರ್ಬೇಕಂತ ಹೇಳಿದ್ರೆ ದಿಸ್ ಶುಡ್ ಬಿ ಆರ್ ಗೈಡ್ ಇನ್ ಅವರ್ ಎಂಟೈರ್ ಲೈಫ್. ಇಂಟಿಗ್ರಿಟಿ ಇಸ್ ಅವರ್ ಗೈಡ್. ಒಂದು ಮಾರ್ಗದರ್ಶಿಯಾಗಿ, ಒಂದು ಪ್ರಾಮಾಣಿಕತೆಯ ಒಂದು ಗೈಡ್, ಅದರ ಒಂದು ಮಾರ್ಗದಿಂದಾನೇ ನಾವು ನಡೆಯುವಂತವರಾಗಿ ಏನಾಗಿರ್ಬೇಕಂತಂದ್ರೆ ನಾವು ಇರಬೇಕು. ಒಬ್ಬ ಪ್ರಾಮಾಣಿಕತೆಯಿಂದ ನಡ್ಕೋವಾಗ ಪ್ರೀತಿಯ ಸಹೋದರರೇ ಆತನಲ್ಲಿ ಸ್ಪಷ್ಟತೆ ಇರ್ತದೆ. ಆತನಲ್ಲಿ ಏನಿರುತ್ತೆ, ಸತ್ಯವೊಂದು ವಿಷಯವಾಗಿ ಇರುತ್ತೆ, ಸತ್ಯ ಒಂದು ವಿಷಯ ಇರುತ್ತೆ. ಅವನು ಸಂಧಾನ ಆಗೋದಿಲ್ಲ. ಹಿ ವಿಲ್ ನಾಟ್ ಗೆಟ್ ಕಾಂಪ್ರಮೈಸ್ಡ್. ಆ ರೀತಿಯಲ್ಲಿ ನಾವು ಅಭ್ಯಾಸ ಪಡ್ಸ್ಕೊಂಡ್ಬಿಟ್ರೆ ವಿ ವಿಲ್ ನಾಟ್ ಬಿ ಕಾಂಪ್ರಮೈಸ್ಡ್. ಆಗದೆ ಇರುವಾಗ ಲೋಕದ ಒಂದು ಕೆಡುಕು ನಮ್ಗೆ ಏನ್ ಮಾಡೋಕ್ಕಾಗಲ್ಲ, ನಮ್ಮನ್ನ ವಂಚಿಸೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ವಂಚನೆ ಇಲ್ಲ. ಒಂದು ವಿಷಯ ತಿಳ್ಕೊಳ್ಳಿ, ನಮ್ಮಲ್ಲಿ ವಂಚನೆ ಇದ್ರೆ ಮಾತ್ರನೇ ಸೈತಾನ ಒಂದು ವಂಚನೆ ನಮ್ಗೆ ಅಟ್ರಾಕ್ಟ್ ಆಗೋದ್ರಿ. ಸೈತಾನ ಒಂದು ವಂಚನೆಯಿಂದ ನಾವು ಸೆಲ್ಕೊಂಡ್ಬಿಡ್ತೀವಿ. ವಿಲ್ ಬಿ ಅಟ್ರಾಕ್ಟೆಡ್ ಟು ಹಿಸ್ ರಿಸೀವಿಂಗ್. ಯಾವಾಗ ನಲ್ಲಿ ವಂಚನೆ ಇದ್ರೆ ಮಾತ್ರ. ನಲ್ಲಿ ವಂಚನೆ ಇಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ಅ ರಿಪೆಲಿಂಗ್ ಕ್ಯಾರೆಕ್ಟರ್. ಇವಾಗ ಮ್ಯಾಗ್ನೆಟ್ ನಾರ್ತ್ ಸೌತ್ ಪೋಲ್ ಬಂದ್ಬಿಟ್ಟು ಎರಡು ನೀವು ಆಪೋಸಿಟ್ ಇಟ್ರೆ ಏನಾಗುತ್ತೆ, ಇಲ್ಲಿ ರಿಪೆಲ್, ಆ ತರ ರಿಪೆಲ್ ಆಗುತ್ತೆ ಅಂತ ಪ್ರೀತಿಯ ಸಹೋದರರೇ. ಯಾವಾಗ ನಮ್ಮಲ್ಲಿ ಲೋಕದ ಒಂದು ಗುಣಗಳು ಇರುತ್ತೋ
ಆ ಲೋಕದ ಗುಣಗಳು ಇರೋವರೆಗೂ ನಾವು ಸೈತಾನಿಗೆ ಅನುಸಾರವಾಗಿಯೇ ನಡೀತಾ ಇರ್ತೀವಿ. ಆ ಲೋಕದ ಗುಣಗಳನ್ನ ತೆಗೆದುಹಾಕುವಾಗ್ಲೇನೆ ನಮಗೂ ಸೈತಾನಿಗೆ ಬಂದ್ಬಿಟ್ಟು ವಿರೋಧ ಬರೋದು. ಅಂಟಿಲ್ ದೆನ್ ವಿ ಆರ್ ಫ್ರೆಂಡ್ ಆಫ್ ಸೇತನ್. ಅದುವರೆಗೂ ನಾವು ಬಂದ್ಬಿಟ್ಟು ಸೈತಾನಿಗೆ ಒಂದು ಸ್ನೇಹಿತನಾಗಿನೇ ಇರ್ತೀವಿ, ಯಾವಾಗವರೆಗೂ ಲೋಕದ ಗುಣ ನಮ್ಮಲ್ಲಿ ಇರ್ತದೋ. ಸೊ ಈ ಒಂದು ಪ್ರಾಮಾಣಿಕತೆ ಒಂದು ವಿಷಯ ಬಂದ್ಬಿಟ್ಟು ಎಷ್ಟೊಂದು ಪವರ್ಫುಲ್ ಆಗಿದೆ ಅಂತಂದ್ರೆ, ಈ ರೀತಿಯಲ್ಲಿ ನಾವು ಬಂದ್ಬಿಟ್ಟು ನಮ್ಮ ಒಂದು ಜೀವನ ನಾವು ನಡ್ಸ್ಕೊಂಡ್ ಬರುವುದಾದ್ರೆ ಸೈತಾನನ ಒಂದು ವಂಚನೆಯಿಂದ ತಪ್ಪಿಸ್ಕೋಬಹುದಂತೆ. ವಿ ವಿಲ್ ಬಿ ಎಸ್ಕೇಪ್ ಫ್ರಮ್ ದ ಟ್ರಾಪ್ ಆಫ್ ದ ಸೇಟನ್ ಅಂತ ನಾವು ನೋಡ್ತೀವಿ ಪ್ರಿಯ ಸಹೋದರರೇ ಅಲ್ವೇ. ಜ್ಞಾನೋಕ್ತಿ 11:3 ಓದಿ ಸಿಸ್ಟರ್. ಪ್ರಾವರ್ಬ್ಸ್ 11:3 ಒಂದೊಂದು ಸತಿ ಓದ್ಬಿಡಿ. 11:3. ಯಥಾರ್ಥವಂತರಿಗೆ ಸರಳತೆಯು ಮಾರ್ಗದರ್ಶಕ. ಯಥಾರ್ಥವಂತರಿಗೆ ಸರಳತೆ ಏನಂತೆ? ಮಾರ್ಗದರ್ಶಕ. ದಟ್ ಇಸ್ ದ ಗೈಡ್ ಫಾರ್ ದ ಪೀಪಲ್ ಹೂ ಆರ್ ಅಪ್ರೈಟ್ ಅಂತ ನಾವು ನೋಡ್ತೀವಿ ಪ್ರಿಯ ಸಹೋದರರೇ ಅಲ್ವೇ. ಯೋಬನು ಆತನ ಅಂತ ಒಂದು ಬಾಧೆಯ ಒಂದು ಸಮಯದಲ್ಲಿನೂ ಅವನೇನಾಗಿಲ್ಲ ಅಂತೆ, ದೇವರನ್ನ ದೂಷಿಸಲಿಲ್ಲ, ಏಕ ರೀತಿಯಲ್ಲಿ ನಡ್ಕೊಂಡಂತೆ. ಹೌದು. He lived in consistent with God's word. ಅವನಿಗೆ ಸುಕಾಲದ ಒಂದು ಸಮಯದಲ್ಲಿನೂ ಅಷ್ಟೇ, ಬಾಧೆಗಳು ವಿಪತ್ತುಗಳು ಉಂಟಾಗುವಂತ ಸಮಯದಲ್ಲಿನೂ ಅಷ್ಟೇ, he was only one person. There was no multiple personality disorder. ಕುಡುಕರಿಗೆ ಬರೋ ರೀತಿಯಲ್ಲಿ ಏನಾಗತ್ತೆ ಇರೋದಿಲ್ಲ ಅಲ್ವಾ. ಯಾವಾಗಲೂ ಇದೊಂದು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ ನಿಮಗೆ. ಕುಡುಕರು ಅಲ್ವಾ, ಕುಡಿಯೋರು ಬಂದ್ಬಿಟ್ಟು ಕುಡಿಯೋಕೆ ಮುಂಚೆ ಒಂಥರ ಇರ್ತಾರೆ, ಕುಡಿದಾದ್ಮೇಲೆ ಇನ್ನೊಂದು ರೀತಿಯಲ್ಲಿ ಯಾವ ರೀತಿ ಇರ್ತಾರೋ ಅದೇ ತರ ಅಂತೆ. ನಾವು ಪ್ರಾಮಾಣಿಕತೆ ಹೆಂಗಿರ್ಬೇಕಂತಂದ್ರೆ ಕುಡುಕರ ತರ ಇರಬಾರ್ದು ನಾವು. ವಿ ಶುಡ್ ನಾಟ್ ಹ್ಯಾವ್ ದಟ್ ಒನ್ ಸ್ಪಿರಿಟ್. ಒಂದು ಸ್ಪಿರಿಟ್ ಅವಾಗ ಹೇಳಿದ್ನಲ್ಲ, ಲೋಕದಲ್ಲಿ ಒಂಥರ ಸಭೆಯಲ್ಲಿ ಒಂಥರ ನಡ್ಕೊಳ್ಳುವಂತ ಒಂದು ಕಾರ್ಯ. ನೋಡಿ, ಯೋಬನ ಒಂದು ವಿಷಯ ಬಂದಾಗ ಆತನ ಒಂದು ಕಷ್ಟದ ಒಂದು ಸಮಯದಲ್ಲಿ ಒಂದೇ ತರ ಇರ್ತಾರೆ ಅವರು, ಸುಖದ ಒಂದು ಟೈಮಲ್ಲಿ ಒಂದೇ ತರ ಅವ್ರು ಏನಾಗಿರೋರು ಇದ್ರು. ಸೊ ಹಿ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಎಕ್ಸಾಂಪಲ್ ಫಾರ್ ಇಂಟಿಗ್ರಿಟಿ ಅಲ್ವಾ. ವಚನ ನೋಟ್ ಮಾಡ್ಕೊಳ್ಳಿ, ಓದೋದ್ ಬೇಡಿ. ಜೋಬ್ ಚಾಪ್ಟರ್ 2:3 ಅಲ್ವಾ. ಇದನ್ನ ದೇವರೇ ಏನ್ ಮಾಡ್ತಾರೆ ಅಂತಂದ್ರೆ, ದೇವರ ಒಂದು ಸರ್ಟಿಫಿಕೇಟ್ ಅವರಿಗೆ ಕೊಡ್ತಾರೆ. ಸೊ ಇಟ್ ವಾಸ್ ಅ ಟೆಸ್ಟ್ ಆಫ್ ಇಂಟಿಗ್ರಿಟಿ ದಟ್ ಗಾಡ್ ಚಾಲೆಂಜ್ಡ್ ಸೇಟನ್. ದೇವ್ರ ಸೈತಾನ್ ಏನ್ ಮಾಡ್ತಾರೆ, ಚಾಲೆಂಜ್ ಮಾಡ್ತಾರೆ, ಹೋಗಿ ಟೆಸ್ಟ್ ಮಾಡಪ್ಪ ನೋಡೋಣ ಅವ್ನ ಇಂಟಿಗ್ರಿಟಿ, ಅವನ ಪ್ರಾಮಾಣಿಕತೆನ ಅಂತ ಏನ್ ಮಾಡ್ತಾರೆ ಅಂತ. ಆ ರೀತಿಯಲ್ಲಿ ಇದ್ದಂತ ಒಂದು ವಿಷಯ ಪ್ರೀತಿ ಸಹೋದರರೇ ಅಲ್ವೇ. ಸೊ ಈ ನೈತಿಕತೆ ಅಥವಾ ಪ್ರಾಮಾಣಿಕತೆ ಒಂದು ವಿಷಯ ಬಂದ್ಬಿಟ್ಟು ಅದು ಅಂತರಂಗದ ಒಂದು ಸ್ವಭಾವವಾಗಿರದೆ ಮಾತ್ರ ಅಲ್ವೇ. ಇಟ್ ಶುಡ್ ನಾಟ್ ಬಿ ಅವರ್ ಪ್ರೈವೇಟ್ ಕ್ಯಾರೆಕ್ಟರ್. ಈ ನೈತಿಕತೆ ಒಂದು ವಿಷಯ ಬಂದ್ಬಿಟ್ಟು ಅದು ಅಂತರಂಗದ ಒಂದು ಸ್ವಭಾವವಾಗಿ ಮಾತ್ರ ಇರದೆ, ಅದನ್ನ ನಮ್ಮ ಒಂದು ಬೋಧನೆಗಳಲ್ಲಿ ಅಲ್ವೇ, ನಮ್ಮ ಒಂದು ನಾಯಕತ್ವದಲ್ಲಿ ಒಬ್ಬರನ್ನ ಪ್ರೇರಣೆ ಮಾಡೋದ್ರಲ್ಲಿ ಆ ಒಂದು ಪ್ರಾಮಾಣಿಕತೆ ಒಂದು ಒಲವನ್ನ ಏನ್ ಮಾಡ್ಬೇಕು, ನಾವು ನೀಡಬೇಕು. ವಿ ಹ್ಯಾವ್ ಟು ಶೋ ದಟ್ ಇಂಟಿಗ್ರಿಟಿ. ನಾಟ್ ಓನ್ಲಿ ಇಟ್ ಶುಡ್ ನಾಟ್ ಬಿ ಅವರ್ ಪ್ರೈವೇಟ್ ಕ್ಯಾರೆಕ್ಟರ್ ಅಲೋನ್, ಇಟ್ ಶುಡ್ ಬಿ ಶೋನ್ ಇನ್ ಅವರ್ ಟೀಚಿಂಗ್, ಇನ್ ಲೀಡಿಂಗ್ ಅದರ್ಸ್, ಇನ್ ಎನ್ಕರೇಜಿಂಗ್ ಒನ್ ಅನದರ್. ತುಂಬಾ ಮುಖ್ಯವಾಗಿರುವಂತ ಒಂದು ವಿಷಯ ಅಲ್ವೇ. ಮುಖ್ಯವಾಗಿ ಹಿರಿಯರಿಗೆ ಅಲ್ವೇ ನಾವು ಇಷ್ಟೊಂದು ಸತ್ಯಗಳು ನಾವು ಏನ್ ಮಾಡ್ತೀವಿ, ನಾವು ಮಾತಾಡ್ಬಿಟ್ಟು ತಕ್ಕಂತೆ ನಡೆದಿಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ವೆರಿ ಕ್ಲಿಯರ್ ವಿ ಆರ್ ನಾಟ್ ಅ ಪರ್ಸನ್ ಆಫ್ ಇಂಟಿಗ್ರಿಟಿ ಇನ್ ಫ್ರಂಟ್ ಆಫ್ ಗಾಡ್. ದೇವ್ರ ಮುಂದೆ ಜನರನ್ನ ಮರಳುಗೊಳಿಸ್ಬೋದು ನಾವು. ವಿ ಕ್ಯಾನ್ ಡಿಸೀವ್ ಪೀಪಲ್, ಬಟ್ ದೇವ್ರನ್ನ ಏನ್ ಮಾಡಕ್ಕಾಗಲ್ಲ ರೀ. ದೇವ್ರನ್ನ ಮರಳುಗೊಳಿಸಿ ದೇವ್ರನ್ನ ಬಂದು ವಂಚಿಸೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ದೇವ್ರಿಗೆ ಗೊತ್ತು ನಮ್ಮ ಅಂತರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಅಂತ ದೇವರಿಗೆ ಗೊತ್ತು. ಅದು ಮಾತ್ರ ಅಲ್ಲ ಪ್ರೀತಿ ಸಹೋದರರೇ. ನೋಡಿ, ಈ ಒಂದು ನೈತಿಕತೆ, ಒಂದು ಪ್ರಾಮಾಣಿಕತೆ ಒಂದು ವಿಷಯ ಬಂದ್ಬಿಟ್ಟು ಅದು ತಲೆಮಾರುಗಳನ್ನ ರೂಪಿಸುವ ಶಕ್ತಿ ಇದೆ ಅಂತ ಇದಕ್ಕೆ. ಇಟ್ ಹಸ್ ಗಾಟ್ ಅ ಜನರೇಷನಲ್ ಇಂಪ್ಯಾಕ್ಟ್. ಇಂಟಿಗ್ರಿಟಿ ಹಸ್ ಗಾಟ್ ಅ ಜನರೇಷನಲ್ ಇಂಪ್ಯಾಕ್ಟ್. ಅದು ಒಂದು ಶಾಶ್ವತವಾದ ಒಂದು ಸ್ಮರಕವನ್ನು ಬಿಟ್ಟೋಗತ್ತೆ. ಇಟ್ ಲೀವ್ಸ್ ಅ ಲೆಗಸಿ ಬಿಹೈಂಡ್. ಅಂದ್ರೆ ಏನಂತ ಹೇಳಿದ್ರೆ, ಇವತ್ತು ನಾನು ಪ್ರಾಮಾಣಿಕತೆಯಿಂದ ನಡ್ಕೊಂಡ್ರೆ, ಇಫ್ ಮೈ ಕ್ಯಾರೆಕ್ಟರ್ ಶೋಸ್ ಇಂಟಿಗ್ರಿಟಿ, ನನ್ನೊಂದು ಗುಣ ಬಂದ್ಬಿಟ್ಟು ಪ್ರಾಮಾಣಿಕತೆ ತೋರಿಸೋದಾಗಿದ್ರೆ, ನನ್ಗೆ ಹುಟ್ಟೋ ಮಗು ಆ ಮಗುಲದ್ ಇರ್ತದಂತೆ. ಇಟ್ ಹ್ಯಾವ್ ಜನರೇಷನಲ್ ಇಂಪ್ಯಾಕ್ಟ್. ಆ ಮಗುಗೆ ಹುಟ್ಟೋ ಮಕ್ಕಳು, ನನ್ನ ಮಗ ಬಂದ್ಬಿಟ್ಟು ಕರೆಕ್ಟಾಗಿ ನಡ್ಕೊಂಡ್ರೆ ಅವ್ನು ಹುಟ್ಟೋ ಮಗು. ಸೊ ಜನರೇಷನ್ ಏನಾಗುತ್ತೆ, ಇಟ್ ವಿಲ್ ಹ್ಯಾವ್ ಅ ಜನರೇಷನ್. ಸೊ ಈ ಒಂದು ಪ್ರಾಮಾಣಿಕತೆ ಒಂದು ವಿಷಯ ಬಂದ್ಬಿಟ್ಟು ಅಷ್ಟೊಂದು ಪವರ್ಫುಲ್ ಆಗಿರುವಂತ ಒಂದು ಕಾರ್ಯ. ದೇವರು ಒಂದು ಘನತೆ ಕೊಡುವಂತ ಒಂದು ಕಾರ್ಯ ಇದೆ. ಗಾಡ್ ಹಾನರ್ಸ್ ಇಂಟಿಗ್ರಿಟಿ ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ನೋಡ್ತೀವಿ. ಇದಕ್ಕೆಲ್ಲ ವಾಕ್ಯ ಇದೆ, ಬಟ್ ನಮಗೆ ವಾಕ್ಯನ ಕೊಡ್ತಾ ಇಲ್ಲ. ಸೊ ದೇವ್ರು ಎಲ್ಲ ಒಂದು ವಿಷಯಕ್ಕೆ ಮುಂಚೆ ನಮ್ಮೊಂದು ಹೊರನೋಟನ ನೋಡಲ್ಲ. ನಾವು ಮಾಡುವಂತ ಒಂದು ಕ್ರಿಯೆಗಿಂತ ಮುಂಚೆ ನಮ್ಮ ಹೃದಯನ ಏನ್ ಮಾಡ್ತಾರೆ, ಫಸ್ಟ್ ನಮ್ಮ ಹೃದಯನ ನೋಡೋರಾಗಿ ಇದ್ದಾರೆ. ಸೊ ನಮ್ಮ ಹೃದಯನ ನಾವು ಕರೆಕ್ಟಾಗಿ ನಾವು ಇಟ್ಕೊಂಡ್ರೆ ನಮ್ಮ ಒಂದು ಹೊರನೋಟ ಆಗ್ಲಿ, ನಮ್ಮ ಮಾತುಗಳಾಗ್ಲಿ, ನಮ್ಮ ಕ್ರಿಯೆಗಳಾಗ್ಲಿ ಏನಾಗುತ್ತೆ, ಎಲ್ಲ ಕರೆಕ್ಟಾಗಿ ಬರುತ್ತೆ. ಸೊ ಸತ್ಯವಂತಿಕೆ ಮತ್ತೆ ಪ್ರಾಮಾಣಿಕತೆಗೆ ಏನ್ ಒಂದು ದೊಡ್ಡ ವ್ಯತ್ಯಾಸ ಅಂತ ಹೇಳಿದ್ರೆ, ಸತ್ಯವಂತಿಕೆ ಬಂದ್ಬಿಟ್ಟು ಸತ್ಯನ ಮಾತಾಡೋದು, ಪ್ರಾಮಾಣಿಕತೆ ಎಂಬುದು ಬಂದ್ಬಿಟ್ಟು ಸತ್ಯದಲ್ಲಿ ಜೀವಿಸೋದು. ಇಟ್ ಇಸ್ ಲಿವಿಂಗ್ ಇನ್ ಟ್ರೂತ್.
ಇದೇ ನಮಗೆ ತುಂಬಾ ಒಂದು ಮೇನ್ ಆಗಿ ಬರುವಂತ ಒಂದು ಡಿಫ್ರೆನ್ಸ್ ಅಂತ ನಾವು ನೋಡ್ತೀವಿ. ಕೆಲವೊಂದು ಬೈಬಲ್ ಕ್ಯಾರೆಕ್ಟರ್ಸ್ ನಾವು ನೋಡ್ಬೇಕಂತ ಹೇಳಿದ್ರೆ ಜೋಸೆಫ್ ಜೋಸೆಫ್ನ ಒಂದು ವಿಷಯ ನಮಗೆ ಗೊತ್ತು ಅಲ್ವಾ. ಫಾರೋನ ಒಂದು ಹೆಂಡತಿ, ಯಾರು ಇಲ್ಲದೇ ಇರೋ ಸಮಯದಲ್ಲಿ ಇನ್ನು ಹೆಂಗ್ ನಡ್ಕೊಂಡ್ರು ಯೋಸೆಫ್ನ. ಇದಕ್ಕೆ ವಾಕ್ಯ ತುಂಬಾ ದೊಡ್ಡದಾಗಿದೆ, ಬಟ್ ನಿಮಗೆ ಗೊತ್ತಿರೋದ್ರಿಂದ ನಾನು ಅಧಿಕವಾಗಿ ನಾನು ಹೇಳೋದಿಲ್ಲ ರೀ ಅಲ್ವೇ. ಉದಾಹರಣೆಗಳಂತ ನೋಡ್ಬೇಕಂತಂದ್ರೆ ಜೋಸೆಫ್ ಒಂದು ಒಳ್ಳೆ ನಮಗೆ ಎಕ್ಸಾಂಪಲ್ ಆಗಿ ಬರ್ತಾರೆ ಪ್ರಾಮಾಣಿಕತೆಗೆ. ಯೋಬನ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿ ಏನಾಗ್ತಾರೆ, ಯೋಬನ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿ ನಮಗೆ ಬರ್ತಾರೆ. ಸಾಮ್ಯಲು ಏನಾಗ್ತಾರೆ, ಸಾಮ್ಯಲು ಒಂದು ಒಳ್ಳೆ ಎಕ್ಸಾಂಪಲ್ ನಮ್ಗೆ ಏನಾಗ್ತಾರೆ ಬರ್ತಾರೆ ಅಲ್ವೇ. ನೋಡಿ ಸಾಮ್ಯಲ ಬಗ್ಗೆ ನಾವು ಓದ್ಬೇಕಂತಂದ್ರೆ 1 ಸಾಮ್ಯಲ 12ನೇ ಅಧ್ಯಾಯ 3ನೇ ವಚನ. ಫಸ್ಟ್ ಸಾಮ್ಯಲ್ ಚಾಪ್ಟರ್ 12 ವರ್ಸ್ 3. ಹಾ, 1 ಸಾಮ್ಯಲ್ 12:3. ಇಲ್ಲಿ ನಿಂತುಕೊಂಡಿರುವ ನಾನು ಯಾರ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ತೆಗೆದುಕೊಂಡು ಯಾರನ್ನಾದರೂ ವಂಚಿಸಿ ಪೀಡಿಸಿದ್ದು, ಲಂಚ ತೆಗೆದುಕೊಂಡು ಕುರುಡನಂತೆ ತೀರ್ಪು ಮಾಡಿದ್ದು ಉಂಟೋ? ನೋಡಿ, ವಂಚನೆ ಎಂಬ ಒಂದು ಕ್ಯಾರೆಕ್ಟರ್ ಅವರಲ್ಲಿ ಇರಲಿಲ್ಲ. ವಂಚಿಸುವಂತ ಒಂದು ಕ್ಯಾರೆಕ್ಟರ್ ಅವ್ರು ಏನಾಗಿರ್ಲಿಲ್ಲ, ಅವರಲ್ಲಿ ಇರಲಿಲ್ಲ ಅಂತ ನಾವು ನೋಡ್ತೀವಿ. ಅಪೊಸ್ತಲ ಪೌಲು ಅಷ್ಟೇ. ಇವತ್ತೆಲ್ಲ ನಾವು ಹಿಸ್ಟ್ರಿ ಮತ್ತೆ ನಮ್ಮ ಬೈಬಲಲ್ಲೇ ನೋಡ್ಬೇಕಂತಂದ್ರೆ ಅವ್ರು ಎಂತ ಒಂದು ಓಟಗಳನ್ನ ಏನ್ ಮಾಡಿದ್ದಾರೆ, ಮುಗಿಸ್ಬಿಟ್ಟು ಪೌಲು ಅಪೊಸ್ತಲ ಓಟನ ಮುಗಿಸ್ಬಿಟ್ಟು ನನ್ನ ಒಂದು ಕಿರೀಟ ನನಗೇನಾಗಿದೆ ರಿಸರ್ವ್ ಆಗಿದೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರು ಎಷ್ಟು ಮಟ್ಟಿಗೆ ಅವ್ರನ್ನ ದೇವ್ರ ಮುಂದೆ ಅವ್ರು ಎಷ್ಟು ಮಟ್ಟಿಗೆ ಓಟನ ಅವರು ಓಡಿರ್ಬೋದು, ಎಷ್ಟೊಂದು ಪ್ರಾಮಾಣಿಕತೆಯಿಂದ ನಡ್ಕೊಂಡಿರ್ಬೋದು. ಸತ್ಯನ ಹೆಂಗೆ ಅವ್ರು ಸತ್ಯನ ಪ್ರೀತಿಯಿಂದ ಏನ್ ಮಾಡಿದ್ದಾರೆ, ಬೋಧನೆ ಮಾಡಿದ್ದಾರೆ ಅಲ್ವೇ. ಇದೆಲ್ಲ ಬಂದ್ಬಿಟ್ಟು ನಮಗೆ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿ ಇವರು ಬರ್ತಿರೋ ಬಗ್ಗೆ ಹೆಚ್ಚಾಗಿ ನಾನು ಮಾತಾಡಕ್ ಆಗ್ತಾ ಇಲ್ಲ ಪ್ರಿಯ ಸಹೋದರ, ಯಾಕಂದ್ರೆ ಬಂದ್ಬಿಟ್ಟು ಸಮಯ ನಮಗೆ ಅಷ್ಟೊಂದಿಲ್ಲ ಅಲ್ವೇ. ಸೊ ಎಲ್ಲರೂ ಏನಾಗಿದ್ದಾರೆ ಅಂತ ಹೇಳಿದ್ರೆ ದೇವರ ಮುಂದೆ ಅವರ ಒಂದು ಮನಸ್ಸು ಶುದ್ಧತೆಯಿಂದ ನಡ್ಕೊಂಡಿದೆ ಪ್ರೀತಿ. ಅವ್ರ ಮನಸ್ಸಿನ ಶುದ್ಧತೆಯಲ್ಲಿ ಇಟ್ಕೊಂಡು ದೇವ್ರ ಮುಂದೆ ಅದನ್ನ ತೋರಿಸಿದ್ದಾರೆ. ಇವರು ಹೆಂಗ್ ತೋರಿಸಿದ್ರು ಅಂತಂದ್ರೆ ಅವರ ಬದುಕಿನಲ್ಲಿ ಅದನ್ನ ಏನ್ ಮಾಡಿದ್ರು, ಅವರು ತೋರಿಸಿದ್ರು. ಅವ್ರು ಮಾತಾಡುವಂತ ಮಾತುಗಳಲ್ಲಿ ಅವ್ರು ನಡ್ಸ್ಕೊಳ್ಳೋ ರೀತಿಯಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವರನ್ನ ತೋರಿಸಿದ್ರು ಅಲ್ವೇ. ಸೊ ಒಂದು ಚಿಕ್ಕದಾಗಿ ಒಂದು ಕಂಪ್ಯಾರಿಸನ್ ಟೇಬಲ್ ನೋಡ್ಬೇಕಂತ ಹೇಳಿದ್ರೆ ಟ್ರೂತ್ಫುಲ್ನೆಸ್ ಮತ್ತೆ ಇಂಟಿಗ್ರಿಟಿ, ಸತ್ಯವಂತಿಕೆ ಮತ್ತೆ ನೈತಿಕತೆ ಅಂತ ನೋಡ್ಬೇಕಂತ ಹೇಳಿದ್ರೆ, ಸತ್ಯವಂತಿಕೆ ಅಂದ್ರೆ ಏನಂತ ಹೇಳೋದಾದ್ರೆ ನಾನು ಹೇಳುವ ಒಂದು ಮಾತು ಸತ್ಯವಾಗಿ ಇದೆಯಾ, ಹಂಗ್ ಸತ್ಯವಾಗಿದ್ರೆ ನಾನು ಸತ್ಯದಲ್ಲಿ ನಡೀತಾ ಇದ್ದೀನಿ, ನಾನು ಸುಳ್ಳು ಹೇಳುವುದಿಲ್ಲ ಅಥವಾ ಮೋಸನ ಮಾಡುವಂತವನಾಗಿ ಮಾಡದೇ ಇರುವಂತಾಗಿ ನಾನು ಏನಾಗಿರ್ಬೇಕು, ನಾನು ಇರಬೇಕು. ಐ ಡು ನಾಟ್ ಲೈ ಆರ್ ಐ ಡೋಂಟ್ ಡಿಸೀವ್, ಐ ಶುಡ್ ನಾಟ್ ಡಿಸೀವ್. ಅದು ಕಷ್ಟವಾಗಿದ್ರೂ ಸಹ ಸತ್ಯನೇ ಏನ್ ಮಾಡ್ಬೇಕು, ಸತ್ಯನೇ ನಾನು ಮಾತಾಡೋನಾಗಿ ಇರಬೇಕು. ನಾನು ನನ್ನ ಮಾತುಗಳನ್ನ ಅತಿರೇಕವಾಗಿ ಮಾಡುವುದಿಲ್ಲ ಅಥವಾ ಅದನ್ನ ತಿರುಗಿಸುವ, ಐ ವಿಲ್ ನಾಟ್ ಟ್ವಿಸ್ಟ್ ದ ಫ್ಯಾಕ್ಟ್ಸ್. ಅದನ್ನ ನನ್ನ ಅನುಕೂಲಕ್ಕೆ ತಕ್ಕಂತೆ ಅದನ್ನ ತಿರ್ಗಿಸೋದಿಲ್ಲ ನಾನು. ಐ ಡೋಂಟ್ ಟ್ವಿಸ್ಟ್ ಫ್ಯಾಕ್ಟ್ಸ್. ಈಗ ನಾವು ನಡ್ಕೊಂಡ್ರೆ ಇದೇ ಬಂದ್ಬಿಟ್ಟು ಸತ್ಯದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ವಾ. ಇವಾಗ ನೈತಿಕತೆ ಒಂದು ವಿಷಯ ನೋಡ್ಬೇಕಂತ ಹೇಳಿದ್ರೆ ನಾನು ಹೇಳುವುದು ಮತ್ತು ಮಾಡುವುದು ಒಂದೇ ಆಗಿರ್ಬೇಕು. ನಾನೇನು ಹೇಳ್ತೀನೋ ನಾನೇನು ಹೇಳ್ತೀನೋ ಎಲ್ಲಿಗೆ ತಕ್ಕಂತೆ ನಾನು ಏನ್ ಮಾಡ್ಕೋಬೇಕು, ನಾನು ಮಾಡುವಂತವನಾಗಿ ನಾನು ಇರಬೇಕು. ಐ ಶುಡ್ ಬಿ ಟ್ರಸ್ಟ್ ವರ್ದಿ, ನನ್ನ ನಂಬಿಕೆಗೆ ಒಂದು ಅರ್ಹನಾಗಿ ಇರಬೇಕು. ಹಂಗಿದ್ರೆ ದೆನ್ ಐ ಹ್ಯಾವ್ ಇಂಟಿಗ್ರಿಟಿ ವಿತ್ ಇನ್ ಮೈ ಸೆಲ್ಫ್. ನಾನು ನನ್ನ ವಾಗ್ದಾನಗಳನ್ನ ಪಾಲಿಸುವಂತವನಾಗಿರ್ಬೇಕು. ಐ ಶುಡ್ ಕೀಪ್ ಮೈ ವರ್ಡ್. ನಾನು ಕೊಟ್ಟಿರೋ ಮಾತನ್ನ ಕಾಪಾಡಿಕೊಳ್ಳುವನಾಗಿ ನಾನು ಇರಬೇಕು ಅಲ್ವೇ. ಹಿಂಗಿದ್ರೆ ಐ ಆಮ್ ಮ್ಯಾನ್ ಆಫ್ ಇಂಟಿಗ್ರಿಟಿ ಅಂತ ನಾನು ನೋಡ್ಬೋದು. ಯಾರು ನೋಡದಿದ್ದರೂ ಸಹ ನಾನೇನಾಗ್ತೀನಿ, ಸರಿಯಾದದ್ದನ್ನೇ ಮಾಡ್ತೀನಿ. ಈವನ್ ವೆನ್ ನೋ ಒನ್ ಇಸ್ ಸೀಯಿಂಗ್, ಐ ವಿಲ್ ಡೂ ವಾಟ್ ಇಸ್ ರೈಟ್. ಐ ವಿಲ್ ಲಿವ್ ಅಕಾರ್ಡಿಂಗ್ ಟು ಟ್ರೂತ್. ಇದೇ ನಿಮಗೆ ಇದೆರಡಕ್ಕೂ ಬರುವಂತ ಒಂದು ಕಂಪ್ಯಾರಿಸನ್ ಅಂತ ನಾವು ನೋಡ್ತೀವಿ ಸೋಸಿದ್ರೆ. ಹಾಗಾಗಿ ಸತ್ಯ ಅನ್ನೋದು ಬಂದ್ಬಿಟ್ಟು ನಾವು ಮಾತಾಡೋದು, ಪ್ರಾಮಾಣಿಕತೆ ಅನ್ನೋದು ಬಂದ್ಬಿಟ್ಟು ನಾವು ಬದುಕೋದು. ಒನ್ ಇಸ್ ವಾಚಿಂಗ್, ಅದರ್ ಒನ್ ಇಸ್ ಪ್ರಾಮಾಣಿಕತೆನ ಬಂದ್ಬಿಟ್ಟು ನಾವು ನೋಡ್ಬೋದು, ಸತ್ಯನ ಬಂದ್ಬಿಟ್ಟು ನಾವು ಹೇಳ್ಬೋದು. ಯು ಕ್ಯಾನ್ ಸಿ ದ ಟ್ರೂತ್, ಯು ಕ್ಯಾನ್ ಹಿಯರ್ ದ ಟ್ರೂತ್, ಯು ಕ್ಯಾನ್ ಸಿ ದ ಇಂಟಿಗ್ರಿಟಿ ಅಲ್ವೇ. ಒನ್ ಕ್ಯಾನ್ ಬಿ ಹರ್ಡ್ ಅಂಡ್ ಅದರ್ ಕ್ಯಾನ್ ಬಿ ಫೆಲ್ಟ್ ಅಂತ ನಾವು ನೋಡ್ತೀವಿ. ಇಂಥ ಒಂದು ಕೆಟ್ಟ ಲೋಕದಲ್ಲಿನೂ ದೇವರು ಈ ಒಂದು ವಿಷಯಗಳಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ಗಾಡ್ ವಿಲ್ ನಾಟ್ ಕಾಂಪ್ರಮೈಸ್ ಆನ್ ದೀಸ್ ಥಿಂಗ್ಸ್ ವಿತ್ ದಿಸ್ ಚಿಲ್ಡ್ರನ್. ಆತನ ಒಂದು ಮಕ್ಕಳು ಅಂತ ಕರೆಯಲ್ಪಟ್ಟಿರೋರು ನಾವು, ಪರಲೋಕ ಸಂಸ್ಥಾನಕ್ಕೆ ಒಂದು ಬಾಧ್ಯರಾಗುವಂತ ನಾವು ಈ ಒಂದು ಗುಣಗಳನ್ನ ಏನ್ ಮಾಡ್ಕೋಬೇಕು, ನಾವು ಈ ಒಂದು ಗುಣಗಳನ್ನ ಬೆಳೆಸ್ಕೊಳ್ಳೋವರಾಗಿ ಇರಬೇಕು ಅಲ್ವೇ. ನೋಡಿ, ಒಂದು ವಚನ ಓದ್ಕೊಂಡು ಮುಗಿಸ್ಕೊಂಬಿಡೋಣ. ಪ್ರಾವರ್ಬ್ಸ್ 11:3, ಜ್ಞಾನೋಕ್ತಿ 11:3. ಕೆಲವೊಂದು ವಾಕ್ಯಗಳು ರಿಪೀಟ್ ಆಗ್ತಿದೆ, ಬಟ್ ಓದಿ ಪರವಾಗಿಲ್ಲ. 11:3 11:3 ಪ್ರಾವರ್ಬ್ಸ್. ಯಥಾರ್ಥವಂತರಿಗೆ ಸರಳತೆಯು ಮಾರ್ಗದರ್ಶಕ, ವಂಚಕರಿಗೆ ವಕ್ರತೆಯು ನಾಶಕ. ಸೊ ಆಲ್ವೇಸ್ ಕೀಪ್ ಇನ್ ಮೈಂಡ್, ಏನೋ ಒಂದು ವಿಷಯ ಮನಸ್ಸಲ್ಲಿ ಇಟ್ಕೋಬೇಕಂತಂದ್ರೆ ಪ್ರಾಮಾಣಿಕತೆ ಬಂದ್ಬಿಟ್ಟು ಯಾವಾಗ ನಮಗೆ ಮಾರ್ಗದರ್ಶಕವಾಗಿ ಇರ್ಬೇಕು. ದಟ್ ಇಸ್ ವಾಟ್ ಶುಡ್ ಬಿ ಗೈಡಿಂಗ್ ಅಂಡ್ ಲೀಡಿಂಗ್ ಎಸ್ ಇನ್ ಎವ್ರಿಥಿಂಗ್ ಅಂತ ಏನ್ ಮಾಡ್ತೀವಿ ಅಂತಂದ್ರೆ ನಾವು ನೋಡ್ತೀವಿ. ಸೊ ಆ ರೀತಿಯಲ್ಲಿ, ಒಂದೇ ರೀತಿಯಲ್ಲಿ, ಏಕ ರೀತಿಯಲ್ಲಿ
ನಂಬಿಕಸ್ಥರಾಗಿ, ನಂಬಿಕೆಗೆ ಅರ್ಹರಾಗಿ ನಾವು ನಡೆದುಕೊಳ್ಳುವಂತೆ ತಂದೆ ದೇವರ ಮೇಲೂ ಆಶೀರ್ವಾದ ನಡೆಸಲಿ. ದೇವರಿಗೆ ಕೊಟ್ಟ ಒಂದು ಅವಕಾಶಕ್ಕೋಸ್ಕರ ತಂದೆ ದೇವರಿಗೆ ಸ್ವಾಮಿ ಮುಖಾಂತರ ಒಂದು ಹೇಳಿಕೊಳ್ಳುತ್ತೆ ಪಾಠ ಮುಗಿಸ್ಕೊಳ್ತಾ ಇದ್ದೀನಿ. ಆಮೇಲೆ